ಹಾಯ್ ಸ್ನೇಹಿತರೆ, ನಾನು ನಾಗಪ್ಪ ಎನ್.ಸಿ.ಸಿ ಅಕಾಡೆಮಿ ಬೆಂಗಳೂರಿಂದ. ಈ ಒಂದು ವಿಡಿಯೋದಲ್ಲಿ ಎಕ್ಸಾಮ್ಗೆ ಯಾವ ರೀತಿ ತಯಾರಿ ಮಾಡಬೇಕು ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಬಂದು ಪರ್ಟಿಕ್ಯುಲರ್ಲಿ ನೀವು ಆಲ್ರೆಡಿ ಎಕ್ಸಾಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರ್ತೀರಾ, ಸಿಲೆಬಸ್ ಕೂಡ ನೋಡಿರ್ತೀರಾ. ಆದ್ರೆ ಹಲವಾರು ಭಾಗಗಳಲ್ಲಿ ನಾವಿಲ್ಲಿ ಎಡುತ್ತಾ ಇರ್ತೀವಿ. ಎಲ್ಲಿ ಮೊದಲಾಗಿ ಬಂದ್ರೆ ಕನ್ಫ್ಯೂಷನ್ಸ್ ಆಗ್ತಿರುತ್ತೆ. ಯಾವ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ದೊಡ್ಡ ಕನ್ಫ್ಯೂಷನ್ ಇರುತ್ತೆ. ನಾನು ಯಾವ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡಿದ್ರೆ ಸರಿ ಆಗುತ್ತೆ? ಹಿಸ್ಟ್ರಿ ಓದ್ಬೇಕಾ, ಎಕನಾಮಿ ಓದ್ಬೇಕಾ, ಜಿಯೋಗ್ರಫಿ ಓದ್ಬೇಕಾ, ಸೈನ್ಸ್ ಓದ್ಬೇಕಾ? ಒಬ್ಬೊಬ್ರು ಒಂದೊಂದು ಹೇಳ್ತಾ ಇರ್ತಾರೆ. ನಾನು ಯಾವ್ದನ್ನ ಓದ್ಬೇಕು? ಈ ತರ ಕನ್ಫ್ಯೂಷನ್ಸ್ ಇರುತ್ತೆ. ಇದಾದ್ಮೇಲೆ ಯಾವ ಸಬ್ಜೆಕ್ಟ್ ಆದ್ಮೇಲೆ ಯಾವ ಸಬ್ಜೆಕ್ಟ್ ನ ತಗೋಬೇಕು ಅನ್ನೋ ಕೂಡ ಕನ್ಫ್ಯೂಷನ್ಸ್ ಕೂಡ ಇರ್ತಾವೆ. ಇದೆಲ್ಲ ಆದ್ಮೇಲೆ ಯಾವ ರೀತಿ ಓದ್ಬೇಕು? ಸರ್, ಎಲ್ಲಾ ಮೆಟೀರಿಯಲ್ಸ್ ಕರೆಕ್ಟ್ ಮಾಡ್ಕೊಳ್ತೀವಿ, ಎಲ್ಲಾ ಕ್ಲಾಸಸ್ ಕೇಳ್ತೀವಿ, ಯಾವ ಮೆಥಡ್ಸ್ ಎಲ್ಲ ಸ್ಟಡಿ ಮಾಡ್ಬೇಕಾಗತ್ತೆ? ಇದ್ರ ನಾವು ಇಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಮತ್ತೆ ಅದನ್ನ ಬಿಟ್ಟು ಅಂತಂದ್ರೆ ನೆಕ್ಸ್ಟ್ ಸ್ಮಾರ್ಟ್ ನೋಟ್ಸ್ ಮಾಡ್ಕೊಳ್ಬೇಕು. ಅಂದ್ರೆ ಈ ಟೈಮಲ್ಲಿ ನೋಟ್ಸ್ ಮಾಡ್ಕೋಬೇಕಾ ಮಾಡ್ಕೋಬಾರ್ದಾ, ಟೆಕ್ಸ್ಟ್ ಬುಕ್ ಇಟ್ಕೊಂಡು ಪ್ರಿಪೇರ್ ಆಗ್ಬೇಕಾ, ಇವೆಲ್ಲವೂ ಕೂಡ ನೋಡ್ತಾ ಹೋಗ್ತೀವಿ. ಇದ್ರ ಜೊತೆಗೆ ಯಾವುದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ ನೋಡಿ. ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದಾಗ್ಬೋದು, ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದಾಗ್ಬೋದು, ಅಥವಾ ಸ್ಮಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದಾಗ್ಬೋದು, ಮತ್ತೆ ಸಬ್ಜೆಕ್ಟ್ಗಳನ್ನ ಕನ್ಫ್ಯೂಸ್ ಮಾಡ್ಕೊಳ್ಳೋದು, ಈ ತರದ್ದು ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ. ಬಹುತೇಕ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ಮತ್ತೆ ನೆಕ್ಸ್ಟ್ ಬರುವಂತ ಕೇಸ್ ಪ್ರಿಲಿಮ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕ್ಲಿಯರ್. ಹಾಗಾಗಿ ಈ ವಿಡಿಯೋದಲ್ಲಿ ಒಂದೊಂದನೇ ಡಿಸ್ಕಸ್ ಮಾಡೋಣ ನೋಡಿ. ಕನ್ಫ್ಯೂಷನ್ ಯಾವ ತರ ಕನ್ಫ್ಯೂಷನ್ಸ್ ಆಗುತ್ತೆ, ಯಾವ ಸಬ್ಜೆಕ್ಟ್ ತಗೋಬೇಕು, ಹೌದಲ್ಲ? ಮತ್ತೆ ಪ್ರಯಾರಿಟಿ ಕೂಡ ಹಾಕ್ತಿರೋದು ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ ಆದ್ಮೇಲೆ ಯಾವ ಸಬ್ಜೆಕ್ಟ್ ಅನ್ನ ಓದ್ಬೇಕು. ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ಸಿಂಪಲ್ ಆಗಿ ತಿಳ್ಕೊಳ್ಳಿ. KS ಅಲ್ಲಿ ಪ್ರಿಲಿಮ್ಸ್ ಅಲ್ಲಿ ಇರೋದು ಎರಡೇ ಪೇಪರ್, ಹೌದಲ್ಲ? ಪೇಪರ್ 1 ಮತ್ತೆ ಪೇಪರ್ 2. ಅದರಲ್ಲಿ ಯಾವ ಸಬ್ಜೆಕ್ಟ್ ಆದ್ಮೇಲೆ ಯಾವ್ದನ್ನ ಓದ್ಬೇಕು ಅಂತ ನೀವು ನೋಡೋದಾದ್ರೆ ಪೇಪರ್ 1 ಮತ್ತೆ ಪೇಪರ್ 2 ನ ಈಕ್ವಲ್ ಆಗಿ ಅಲ್ಲಿ ಟ್ರೀಟ್ ಮಾಡ್ಬೇಕಾಗುತ್ತೆ. ಸೊ ಎರಡೂ ಕೂಡ ಈಕ್ವಲ್ ಆಗಿ, ಅಂದ್ರೆ ಒಂದು ಹೆಚ್ಚು ಒಂದು ಕಡಿಮೆ ಅಂತಲ್ಲ. ಆದ್ರೆ ಸಬ್ಜೆಕ್ಟ್ ಅಲ್ಲಿ ಬಂದಾಗ ನಾವು ಸಾಮಾನ್ಯವಾಗಿ ನಾವ್ ಏನ್ ಮಾಡ್ತಾ ಹೋಗ್ತೀವಿ, ಈ ನಮ್ಗೆ ಉಳಿದಿರೋ 3 ತಿಂಗಳಲ್ಲಿ ನಮ್ಗೆ ಯಾವ ಸಬ್ಜೆಕ್ಟ್ ಗೊತ್ತಿಲ್ವೋ, ಯಾವ ಸಬ್ಜೆಕ್ಟ್ ವೀಕ್ ಇದೀವಿ ಅಂತ ಅನ್ಕೊಳ್ತೀವೋ ಅದೇ ಸಬ್ಜೆಕ್ಟ್ ನ ಫೋಕಸ್ ಮಾಡಕ್ ಹೋಗ್ತೀವಿ. ಯಾಕೆ ಹೇಳಿ? ವೀಕ್ ಇದೀವಿ, ಅಯ್ಯೋ ಆ ಸಬ್ಜೆಕ್ಟ್ ಜಾಸ್ತಿ ಕೇಳ್ಬಿಟ್ರೆ, ನಾನು ಎಕಾನಮಿ ವೀಕ್ ಇದ್ರಿ ಎಕಾನಮಿನೇ ಜಾಸ್ತಿ ಓದೋಣ, ಮೆಟ್ಲಬಿಟಿ ವೀಕ್ ಇದ್ರಿ ಮೆಟ್ಲಬಿಟಿನೇ ಜಾಸ್ತಿ ಹೋಗೋಣ. ನಿಜ ಹೇಳಿ, ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ನಮಗೆ ಸಾಮಾನ್ಯವಾಗಿ ಮೋಸ ಮಾಡೋದು ಯಾರು? ಹೌದಲ್ಲ? ಯಾರು ಮೋಸ ಮಾಡ್ತಾರೆ? ನಮ್ಗೆ ಸುತ್ತಮುತ್ತ ನಮ್ಗೆ ಗೊತ್ತಿರೋರೇ ನಮ್ಗೆ ಮೋಸ ಮಾಡೋದು. ಅದೇ ತರ ಯಾವ ಸಬ್ಜೆಕ್ಟ್ ನಮಗೆ ಗೊತ್ತಿದೆ ಅಂತ ನೆಗ್ಲೆಕ್ಟ್ ಮಾಡ್ತೀವಲ್ಲ, ಅದೇ ಸಬ್ಜೆಕ್ಟ್ ಎಕ್ಸಾಮ್ ಅನ್ನೋದು ಕೂಡ ಕಾಯ್ಕೊಂಡು ನಮಗೆ ಗೊತ್ತಿದೆಯಲ್ಲ, ಅದನ್ನ ದಯವಿಟ್ಟು ರಿವೈನ್ ಮಾಡಿ ಇನ್ನೂ ಕೂಡ ಸ್ಟ್ರಾಂಗ್ ಮಾಡಿ. ನಿಮ್ಗೆ ಯಾವ ಸಬ್ಜೆಕ್ಟ್ IC ಸ್ಟ್ರಾಂಗ್ ಇದ್ರ ಇನ್ನೂ ಸ್ಟ್ರಾಂಗ್ ಮಾಡಿ, ಈ ಟೈಮ್ ಜಿಯೋಗ್ರಫಿ ಸ್ಟ್ರಾಂಗ್ ಇದ್ರ ಇನ್ನೂ ಸ್ಟ್ರಾಂಗ್ ಮಾಡಿ, ಕರ್ನಾಟಕ ಎಕನಾಮಿಕ್ ಸರ್ವೆ ಸ್ಟ್ರಾಂಗ್ ಇದ್ರ ಇನ್ನೂ ಸ್ಟ್ರಾಂಗ್ ಮಾಡಿ. ಯಾವ ಸಬ್ಜೆಕ್ಟ್ ನೀವು ಸ್ಟ್ರಾಂಗ್ ಇದ್ದೀರಾ ಅದು ಇನ್ನೂ ಸ್ಟ್ರಾಂಗ್ ಮಾಡಬೇಕು. ಯಾವ ಸಬ್ಜೆಕ್ಟ್ ವೀಕ್ ಇದ್ರ ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ವೆರಿ ಇಂಪಾರ್ಟೆಂಟ್. ಸೊ ಕ್ಲಿಯರ್. ನಾನು IC ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳಿ IC ಕೊನೆದು ಇಟ್ಕೊಳ್ಳೋದಾಗ್ಲಿ, ಅಥವಾ ಜಿಯೋಗ್ರಫಿ ತುಂಬಾ ವೀಕ್ ಇದ್ರೆ ಜಿಯೋಗ್ರಫಿ ತುಂಬಾ ಸ್ಟ್ರಾಂಗ್ ಇದ್ರೆ ಅಂತ ಪ್ರತಿಯೊಂದು ಜಿಯೋಗ್ರಫಿ ಓದೋದು, ಈ ತರ ಮಾಡೋದಲ್ಲ. ಎರಡನ್ನೂ ಕೂಡ ಸಬ್ಜೆಕ್ಟ್ ವೈಸ್ ಪ್ರಿಯಾರಿಟಿನ ಕೊಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ನಾನೇನು ಎಕ್ಸಾಮ್ ತಗೊಳ್ತಿದ್ದೀನಿ ಅಂತ ಅನ್ನೋದಾದ್ರೆ ಪೇಪರ್ 1 ಸರ್ ಫಸ್ಟ್ ಪ್ರಿಯಾರಿಟಿ ಕೊಡುವಂತ ಸಬ್ಜೆಕ್ಟ್ ಯಾವ್ದು ಅಂತ ನೋಡೋದಾದ್ರೆ ನೋಡಿ, ಈ ಕಡೆ ಎಕನಾಮಿ ಬರುತ್ತೆ, ಜಿಯೋಗ್ರಫಿ ಬರುತ್ತೆ, ಹಿಸ್ಟ್ರಿ ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಬರುತ್ತೆ. ಬಟ್ ಆದ್ರೆ ಇಲ್ಲಿ ನೋಡಿ, ಪ್ರಿಲಿಮ್ಸ್ ಅಲ್ಲೂ ಬರಬೇಕು, ಮೈನ್ಸ್ ಅಲ್ಲೂ ಬರಬೇಕು. ಆ ತರ ಒಂದು ಸಬ್ಜೆಕ್ಟ್ ಚೂಸ್ ಮಾಡೋದು, ಮತ್ತೆ ಎಕ್ಸಾಮ್ ಅಲ್ಲಿ ಮಿನಿಮಮ್ 12 to 14 ಕ್ವಶನ್ಸ್ ಬರಲೇಬೇಕು ಅಂತ ನಾವು ನೋಡೋದಾದ್ರೆ ಫಸ್ಟ್ ಯಾವ್ದು? ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಾನೇನಾದ್ರು ಓದೋದಾದ್ರೆ ಫಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡೋಣ. ಏನು ಗೊತ್ತಿಲ್ಲಪ್ಪ, ಇದೇ ಫಸ್ಟ್ ಟೈಮ್ ಓದ್ತಾ ಇದ್ದೀನಿ, ಇವಾಗ ಸ್ಟಾರ್ಟ್ ಮಾಡ್ತೀರ ಅನ್ನೋರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಇಲ್ಲಿ ಕಾನ್ಸ್ಟಿಟ್ಯೂಷನ್ ನ ಓದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳಿ? ಜಿಯೋಗ್ರಫಿ ತಗೊಂಡ್ರು 14 or 18 ಕ್ವಶನ್ಸ್ ಬರುತ್ತೆ, ಕಾನ್ಸ್ಟಿಟ್ಯೂಷನ್ ತಗೊಂಡ್ರು ಕೂಡ 12 or 14 ಕ್ವಶನ್ಸ್. ಜಿಯೋಗ್ರಫಿಯಲ್ಲಿ ವರ್ಲ್ಡ್ ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, 4 ಜಿಯೋಗ್ರಫಿ ಓದ್ಬೇಕು. ಕರೆಂಟ್ ಅಫೇರ್ಸ್ ಬೇಸ್ಡ್ ಜಿಯೋಗ್ರಫಿ ಕೂಡ ಎಷ್ಟೋ ಓದ್ಬೇಕು. ಇಷ್ಟೆಲ್ಲ ಓದಿದ್ರು 14 or 18 ಕ್ವಶನ್ಸ್ ಬರುತ್ತೆ. ಕಾನ್ಸ್ಟಿಟ್ಯೂಷನ್ ಒಂದ್ ಕರೆಕ್ಟ್ ಆಗಿ ಕವರ್ ಮಾಡಿದ್ರೆ ನಿಮಗೆ 12 to 14 ಕ್ವಶನ್ಸ್ ಬರುತ್ತೆ. ಹಾಗಿದ್ರೆ ಫಸ್ಟ್ ಪ್ರಯಾರಿಟಿ ಕೊಡೋದು ಸಬ್ಜೆಕ್ಟ್ ಯಾವ್ದಾಗಿರ್ಬೇಕು? ಇವಾಗ ಮೈನ್ಸ್ ಅಲ್ಲೂ ಕೂಡ 85 ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಈ ಸಬ್ಜೆಕ್ಟ್ ನ ಚೂಸ್ ಮಾಡ್ಕೋಬೇಕು. ಯಾವುದು? ಫಸ್ಟ್ ಅನ್ನು ಓದೋದಾದ್ರೆ IC ಇಂದ ಸ್ಟಾರ್ಟ್ ಮಾಡಬೇಕು. ಹಾಗಿದ್ರೆ ಈ ಟೈಮಲ್ಲಿ ಲಕ್ಷ್ಮೀಕಾಂತ್ ಅನ್ನೋ ದೊಡ್ಡ ಬುಕ್ಸ್ ಇಟ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಅವರ್ ಬೇಕಾಗುತ್ತೆ? ಇಡೀ ಲಕ್ಷ್ಮೀಕಾಂತ್ ಓದೋರಿಗೆ 3 ತಿಂಗಳು ಬೇಕಾಗುತ್ತೆ. ಹಾಗಾಗಿ ಈ ಟೈಮಲ್ಲಿ ನಾವು ಏನ್ ಮಾಡಬೇಕು? ವೆರಿ ಇಂಪಾರ್ಟೆಂಟ್. ನಾವು ಓದ್ಬೇಕಾದ್ರೆ ಯಾವ ಮೆಥಡ್ಸ್ ಅನ್ನ ಫಾಲೋ ಮಾಡಬೇಕು? ಸೊ ಕ್ಲಿಯರ್. ನೀವೇನ್ ಮಾಡ್ತೀರಾ? ಸಾಮಾನ್ಯವಾಗಿ ಓದ್ಬೇಕು ಅಂತ ಕೂತ್ಕೊಂಡಾಗ ನಾವೇನ್ ಟೆಕ್ಸ್ಟ್ ಬುಕ್ ಅಲ್ಲಿರುವ ಲ್ಯಾಂಗ್ವೇಜ್ ಅನ್ನ ಹಾಗೆ ತಗೊಳಕ್, ಆರ್ಟಿಕಲ್ಸ್ ಏನ್ ಹೇಳುತ್ತೋ ಅದನ್ನ ಹಾಗೆ ತಗೊಳಕ್ ಹೋಗ್ತಾ ಹೋಗ್ತೀವಿ. ಮೊದಲನೇದಾಗಿ ಹೇಳ್ತೀನಿ, ಓದ್ಬೇಕು ಅಂತಂದ್ರೆ ಅದ್ರಲ್ಲೂ ಕೂಡ ಮೆಮೊರಿ ಮಾಡ್ಬೇಕು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಅಲ್ಲಿ ಇರುವಂತಹ ಲೈನ್ ಟು ಲೈನ್ ತಗೊಳಕ್ ಹೋಗ್ಬೇಡಿ. ಸಬ್ಜೆಕ್ಟ್ ಅಲ್ಲಿ ಇರುವಂತಹ ವರ್ಡ್ಸ್ ಗಳನ್ನ ಹಾಗೆ ತಗೊಂಡು ತಲೆಗೆ ಹಾಕಕ್ ಹೋಗ್ಬೇಡಿ. ಆ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಅಲ್ಲಿ ತಗೊಳಕ್ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್, ಯಾವ ರೀತಿಯಲ್ಲಿ ಓದ್ಬೇಕು? ಆರ್ಟಿಕಲ್ 19 ಬಗ್ಗೆ ಓದ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ವಿಡಿಯೋ ಮಾಡ್ತೀನಿ. ಹಾಗಿದ್ರೆ ನಾನು ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಮಾಡ್ತಿದ್ದೀನಿ, ನಾನು ನ್ಯೂಸ್ ಪೇಪರ್ ಓದ್ತೀನಿ, ಕರೆಂಟ್ ಅಫೇರ್ಸ್ ಮಾಡ್ತೀನಿ, ಹೌದಲ್ಲ? ಈ ತರದ್ದು ಯಾವುದೇ ಕಮ್ಯುನಿಕೇಶನ್ ಆದ್ರೂ ಕೂಡ ಯಾವ ಆರ್ಟಿಕಲ್ ಡೀಲ್ ಮಾಡುತ್ತೆ ಅಂತ ನೋಡೋದಾದ್ರೆ, ಅಂದ್ರೆ ಇಲ್ಲಿ ಯಾವ್ದು ಬರುತ್ತೆ? ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಮಾಡ್ತಿರೋದು ಯಾವ ಬೇಸ್ ಮೇಲೆ? ಆರ್ಟಿಕಲ್ 19 ಬೇಸ್ ಮೇಲೆ. ಅಂದ್ರೆ
19ನೇ ಆರ್ಟಿಕಲ್ ಅಡಿಯಲ್ಲಿ ನಾನು ಇಲ್ಲಿ ಕ್ಲಾಸ್ ಮಾಡ್ತೀನಿ, ನೀವು ಕ್ಲಾಸ್ ಕೇಳ್ತಿದ್ರ. ಕ್ಲಾಸ್ ಮಾಡೋದಾಗ್ಲಿ, ಕ್ಲಾಸ್ ಕೇಳೋದಾಗ್ಲಿ, ಯೂಟ್ಯೂಬ್ ಅಲ್ಲಿ ವಿಡಿಯೋ ಬರೋದಾಗ್ಲಿ, ಯೂಟ್ಯೂಬ್ ವಿಡಿಯೋ ನೀವು ನೋಡೋದಾಗ್ಲಿ, ಇವೆಲ್ಲವೂ ಕೂಡ ಎಲ್ಲಿ ಬರುತ್ತೆ? ಆರ್ಟಿಕಲ್ 19. ನಮಗೆ ಆರ್ಟಿಕಲ್ 19 ಗಟ್ಟು ಹೊಡಿಯೋದು ಬೇಡ, ನಾವು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್, ಒಂದು ಇಂಟರ್ನೆಟ್ ಯೂಸ್ ಮಾಡ್ತಾ ಹೋಗ್ತೀವಿ, ನಮ್ಮ ಮೊಬೈಲ್ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಗೂಗಲ್ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ಎ ಬಂದಿದೆ, ಮತ್ತೆ ಇಂಟರ್ನೆಟ್ ಇದೆ. ಸೊ ಇಂಟರ್ನೆಟ್ ಕೂಡ ಎಲ್ಲಿ ಬರುತ್ತೆ? ಆರ್ಟಿಕಲ್ 19. ಅಂದ್ರೆ ಸಬ್ಜೆಕ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ತಾ ಹೋಗ್ಬೇಕು. ಯಾವಾಗ ನೀವು ನ್ಯೂಸ್ ಪೇಪರ್ ಓದ್ತೀರಾ, ನ್ಯೂಸ್ ಪೇಪರ್ ಪಬ್ಲಿಷ್ ಮಾಡೋರು ಕೂಡ ಆರ್ಟಿಕಲ್ 19, ನ್ಯೂಸ್ ಪೇಪರ್ ಓದೋದು ಕೂಡ ಆರ್ಟಿಕಲ್ 19, ಒಂದು ಮ್ಯಾಗಝಿನ್ ಬಿಡ್ತೀನಿ ಆರ್ಟಿಕಲ್ 19, ಆ ಮ್ಯಾಗಝಿನ್ ಓದ್ತೀನಿ ಆರ್ಟಿಕಲ್ 19. ಅಂದ್ರೆ ಇವೆಲ್ಲವೂ ಕಮ್ಯುನಿಕೇಶನ್ ಅಂತ ಏನ್ ಬರ್ತಾ ಇದೆಯಲ್ಲ, ಇನ್ಫಾರ್ಮೇಶನ್ ಅಂತ ಬರ್ತಿದೆಯಲ್ಲ, ಇವೆಲ್ಲವೂ ಕೂಡ ಆರ್ಟಿಕಲ್ 19. ಹಾಗಾಗಿ ಆ ಸಬ್ಜೆಕ್ಟ್ ಅಲ್ಲಿ ಹೋದ್ರೆ ನಮ್ಗೆ ಅರ್ಥನೇ ಆಗಲ್ಲ. ನಾವೇನ್ ಮಾಡ್ಬೇಕು? ಸಬ್ಜೆಕ್ಟ್ ಅನ್ನ ನಮ್ಮ ಲ್ಯಾಂಗ್ವೇಜ್ ನಾವು ಕನ್ವರ್ಟ್ ಮಾಡ್ಕೋಬೇಕು. ಸೊ ಕ್ಲಿಯರ್. ಫಾರ್ ಎಕ್ಸಾಂಪಲ್, ನಾನು ಬದುಕಿದ್ದೀನಿ, ನಾನು ಬದುಕಿರೋಕೆ ನಾನು ಕ್ಲಾಸ್ ಮಾಡ್ತಿರೋದು, ಹೌದಲ್ಲ? ಹಾಗಾಗಿ ನೀವು ಕ್ಲಾಸ್ ಕೇಳ್ತಿದ್ದೀರಾ, ಆಗ ನೀವು ಬದುಕಿದ್ದೀರಾ. ಹಾಗೆ ನೀವು ಬದುಕಿದೀವಿ ಅಂತ ಹೇಳೋದಕ್ಕೆ ಆರ್ಟಿಕಲ್ 21, ರೈಟ್ ಟು ಲೈಫ್. ನಾವೆಲ್ಲ ಬದುಕಿದೀವಿ ಅಂತಂದ್ರೆ ಜೀವಂತವಾಗಿರ್ಬೇಕು ಅಂತಂದ್ರೆ, ಜೀವಂತವಾಗಿ ಇರೋದಕ್ಕೆ, ನಮಗೆ ಭಾರತದಲ್ಲಿ ಜೀವಂತವಾಗಿ ಇರೋದಕ್ಕೆ ನಮಗೆ ಅವಕಾಶ ಕೊಟ್ಟಿರುವಂತ ಆರ್ಟಿಕಲ್ ಯಾವುದು? ಆರ್ಟಿಕಲ್ 21. ಆದ್ರೆ ಬದುಕಿದೀವಿ ಅಂದ್ರೆ ಆರ್ಟಿಕಲ್ 21. ಆರೋಗ್ಯಕರವಾಗಿರ್ಬೇಕು ನಾವಿಲ್ಲಿ, ಅದು ಕೂಡ ಆರ್ಟಿಕಲ್ 21. ನಮ್ಮ ಬಗ್ಗೆ ಯಾರೋ ಒಬ್ರು ಆರ್ಟಿಕಲ್ 19 ಯೂಸ್ ಮಾಡಿ ಒಂದು ವಿಡಿಯೋ ಮಾಡಿ ಅಪಪ್ರಚಾರ ಮಾಡ್ತಿರ್ತಾರೆ. ಆರ್ಟಿಕಲ್ 19 ಅವ್ರು ಯೂಸ್ ಮಾಡಿದ್ರೆ ನನ್ನ ರೈಟ್ ಟು ಪ್ರೈವಸಿ, ಹೌದಲ್ಲ, ನನ್ನ ವೈಯಕ್ತಿಕ ವಿಚಾರಗಳಿಗೆ ಧಕ್ಕೆ ತರ್ತಿದ್ದಾರೆ ಅಂತಂದಾಗ ಇದೇ ಆರ್ಟಿಕಲ್ 21 ಯೂಸ್ ಮಾಡಿ ಆ ವಿಡಿಯೋ ನಾವು ಇಲ್ಲಿ ಡಿಲೀಟ್ ಮಾಡಿಸ್ಬೋದು, ಹೌದಲ್ಲ? ರೈಟ್ ಟು ಪ್ರೈವಸಿ ಕೂಡ ಆರ್ಟಿಕಲ್ 21 ಬರುತ್ತೆ, ರೈಟ್ ಟು ಲೈಫ್ ಕೂಡ ಆರ್ಟಿಕಲ್ 21 ಬರುತ್ತೆ. ಅದೇ ತರ ರೋಡಲ್ಲಿ ಹೋಗ್ತಿರ್ತೀನಿ, ಆಕ್ಸಿಡೆಂಟ್ ಆಗುತ್ತೆ, ನಾನು ಕೋಮಾ ಹೋಗ್ಬಿಡ್ತೀನಿ, ಸಾಯ್ಬೇಕು, ಡಿಗ್ನಿಟಿ ಹ್ಯಾವ್ ಡೆತ್, ಇದು ದಯಾಮರಣ, ಇದನ್ನು ಕೊಡ್ಬೇಕಾದ್ರು ಕೂಡ ಆರ್ಟಿಕಲ್ 21. ಹಾಗಿದ್ರೆ ಈ ಸಬ್ಜೆಕ್ಟ್ ಅನ್ನ ಸಿಂಪ್ಲಿಫೈ ಮಾಡಿ ಯಾವಾಗ ಓದ್ತಿರಲ್ಲ ಆವಾಗ, ಮತ್ತೆ ಬರಿಬೇಕಾದ್ರೂ ಕೂಡ ಸ್ಮಾರ್ಟ್ ನೋಟ್ಸ್ ಅಂತ ಹೇಳಿದ್ನಲ್ಲ, ಇಲ್ಲಿ ನೆನ್ಪಿಟ್ಕೊಳ್ಳಿ, ನೋಟ್ ಮಾಡ್ಬೇಕಾದಾಗ ಓದಿ ಅರ್ಥ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಆ ವರ್ಡ್ಸ್ ಅಲ್ಲಿ ಬರ್ಕೊಂಡು ಸ್ಮಾರ್ಟ್ ನೋಟ್ಸ್ ಅಂತ ಕರಿತೀವಿ. ಯಾಕಂದ್ರೆ ಕನ್ಫ್ಯೂಷನ್ ಇಲ್ಲ, ಕ್ಲಾರಿಟಿ ಇರುತ್ತೆ, ಸಿಂಪಲ್ ಆಗಿ ಕಾನ್ಸೆಪ್ಟ್ ಹಾಕೋಬಹುದು. ನಮ್ಗೆ ಗೊತ್ತಿದ್ದಂಗೆ ಆರ್ಟಿಕಲ್ 19 ಬಗ್ಗೆ 21 ಕೂಡ ತಿಳ್ಕೊಂಡ್ಬಿಟ್ಟು, ಅಂದ್ರೆ ಸಬ್ಜೆಕ್ಟ್ ಅನ್ನ ನೀವು ಎಷ್ಟು ಬೇಗ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇವಾಗ ಈ ಎಕ್ಸಾಮ್ ನೀವು ನೋಡಿರ್ಬೇಕು, KS ಪ್ರಿಲಿಮ್ಸ್ ಅಂತ ನೀವು ನೋಡೋದು, ಲಾಸ್ಟ್ ಪೇಪರ್ ತಗೊಂಡು ನೋಡಿ, ಒಂದು ಬೈಬಲ್ ಇದ್ದಂಗೆ ಇರುತ್ತೆ. ನಿಮ್ಗೆ ಸಿಗ್ತಿರೋದು ಟೈಮಲ್ಲಿ ನೀವು ಅಷ್ಟು ಪೇಜಸ್ ಅನ್ನ ಓದ್ಬೇಕು, ಅರ್ಥ ಮಾಡ್ಕೋಬೇಕು, ಆನ್ಸರ್ ಮಾಡ್ಬೇಕಿದ್ರೆ ಅರ್ಥ ಏನು? ಪ್ರಿಲಿಮ್ಸ್ ಅಲ್ಲಿ ನಿಮಗೆ ಸ್ಪೀಡ್ ರೀಡಿಂಗ್ ಇರಬೇಕು, ಸ್ಪೀಡ್ ರೈಟಿಂಗ್ ಇರಬೇಕು, ವೆರಿ ಇಂಪಾರ್ಟೆಂಟ್. ಒಂದ್ಸರಿ ಓದೋದಕ್ಕೆ ನಿಮ್ಗೆ ಅರ್ಥ ಆಗ್ಬೇಕು, ಇದು ಅರ್ಥ ಮಾಡ್ಕೊಳ್ಳಿ. ಒಂದ್ಸಲ ಓದೋದಕ್ಕೆ ಅರ್ಥ ಮಾಡ್ಬೇಕು ಅಂತಂದ್ರೆ ನಮಗೆ ಇಲ್ಲಿ ಫೋಕಸ್ ಪಾಯಿಂಟ್ ಕಡಿಮೆ ಇದೆ ರೀ, ನಾವು ಕನ್ಫ್ಯೂಸ್ ಆಗದೆ. ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ 10 ಸೆಕೆಂಡ್ ನಾವು ಓಡೋಗ್ಬಿಟ್ಟಿರ್ತೀವಿ, ಅಂತಂದ್ರೆ ಮಾನಸಿಕ ದೈಹಿಕವಾಗಿರ್ತೀವಿ, ದೈಹಿಕ ಕ್ಲಾಸ್ ಅಲ್ಲಿ ಇರ್ತೀವಿ, ಬಟ್ ಓಡೋಗ್ಬಿಡ್ತೀವಿ. ಎಲ್ಲಿಗೆ ಓಡೋಗ್ಬಿಡ್ತೀವಿ ಅಂದ್ರೆ, ನಾವು ಓದಕ್ ಸ್ಟಾರ್ಟ್ ಮಾಡಿದ್ಮೇಲೆ 10ರಿಂದ 15 ಸೆಕೆಂಡ್ ಒಳಗಡೆ ಡೈವರ್ಷನ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ, ಫೋಕಸ್ ಪಾಯಿಂಟ್ ಇರೋದಿಲ್ಲ. ಸೊ ನಾವು ಡೈವರ್ಷನ್ಸ್ಗೆ ಅಂತಾರೆ ತುಂಬಾ ವಿಷಯಸ್ಕೊಂಡಿರ್ತಾರೆ. ನಮ್ಮ ಹತ್ರ ವಾಟ್ಸ್ಆಪ್ ಇರುತ್ತೆ, ಫೇಸ್ಬುಕ್ ಇರುತ್ತೆ, ಸಿಸ್ಟಮ್ ಇರುತ್ತೆ, ಹೌದಲ್ಲ, ನಮ್ಮ ಕಮಿಟ್ಮೆಂಟ್ ಇರ್ತವೆ. ನಾವು ಯಾವಾಗ ಓದ್ಕೋಬೇಕು ಅಂತ ಯಾವಾಗಲೇ ನಿಜವಾದ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತವೆ, ಯಾವ ನೋಟಿಫಿಕೇಶನ್ ಆಗುತ್ತೆ ಅವತ್ತೇ ಕಮಿಟ್ಮೆಂಟ್ ಬರುತ್ತೆ, ಯಾವ್ದನ್ನ ತಗೋಬೇಕು ಯಾವ್ದನ್ನ ತಗೋಬಾರ್ದು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಈ ಕನ್ಫ್ಯೂಷನ್ಸ್ ಗಳಿಂದ, ಗೊಂದಲಗಳಿಂದ ದಯವಿಟ್ಟು ಹೊರಗಡೆ ಬರ್ಬೇಕು ಅಷ್ಟೇ. ಯಾಕಂದ್ರೆ ನಮಗೆ ಫೋಕಸ್ ಪಾಯಿಂಟ್ ಕಡಿಮೆ ಇದೆ. ಬರ್ತಾ 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 2001ರಲ್ಲಿ ನೀವು ತಗೊಳ್ಳೋದಾದ್ರೆ 2 ಗಂಟೆ 2 ನಿಮಿಷ 2.5 ನಿಮಿಷ ಅಷ್ಟು ಫೋಕಸ್ ಪಾಯಿಂಟ್ ಇತ್ತು ಮನುಷ್ಯನಿಗೆ. ನೀವು ಲಾಸ್ಟ್ ಅದಾದ್ಮೇಲೆ ಇವಾಗ ನೀವು ರೀಸೆಂಟ್ ಡೇಟಾವನ್ನು ನೋಡೋದಾದ್ರೆ, ಈಗಿನ ಜನರೇಷನ್ ಡೇಟಾವನ್ನು ನೋಡೋದಾದ್ರೆ ಜಸ್ಟ್ 8 to 9 ಸೆಕೆಂಡ್ ಅಷ್ಟೇ ಫೋಕಸ್ ಮಾಡಕ್ ಆಗ್ತದೆ. ಅದಕ್ಕೆ ನಾವು ಕೂತ್ಕೊಂಡು ಗಂಟೆ ಬಿಟ್ಟು ಓದ್ಲಿಕ್ಕೆ ಆಗಲ್ಲ. ನೋಡಿ, ಒಂದು ವಿಡಿಯೋ ನೋಡ್ತೀನಿ ಅಂದ್ರೆ 30 ಸೆಕೆಂಡ್ ಒಂದು ವಿಡಿಯೋನ ಸ್ಕ್ರೋಲ್ ಜಸ್ಟ್ ಹಿಂಗ್ ಮೌಟ್ ಹೋಗ್ತಾ ಇರ್ತಾರೆ, 30 ಸೆಕೆಂಡ್ ಕೂಡ ಕಂಪ್ಲೀಟ್ ಮಾಡ್ತಾರೆ, ಜಸ್ಟ್ 10 ಸೆಕೆಂಡ್ಗೆ ಮೂವ್ ಆನ್ ಆಗ್ತೀವಿ ನಾವು. ಏನಕ್ಕೆ? ಫೋಕಸ್ ಪಾಯಿಂಟ್ ಕಡಿಮೆ ಆಗ್ತಿದೆ. ಈ ಫೋಕಸ್ ಪಾಯಿಂಟ್ ಕಡಿಮೆ ಆಗ್ತಿರ್ಬೇಕಾದ್ರೆ KS ನಿಮಗೆ ಎಷ್ಟು ನಾವು ಕೊಡುವಂತ ಲಿಮಿಟ್ ಟೈಮ್ ಅಲ್ಲಿ ನೀವು 100 ಕ್ವಶನ್ಸ್ ಓದ್ಬೇಕು. ಇವಾಗ ನೀವೇ ಯೋಚನೆ ಮಾಡಿ, ಫೋಕಸ್ ಪಾಯಿಂಟ್ ಒಂದು ಚೂರು ವೇರಿಯೇಷನ್ ಆದ್ರೂ ಕೂಡ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗಲ್ಲ. ಕಾನ್ಸೆಪ್ಟ್ ಅರ್ಥ ಆಗಲ್ಲ ಅಂದ್ರೆ ನಿಮಗೆ ಆನ್ಸರ್ ಮಾಡಕ್ ಆಗಲ್ಲ. ಆನ್ಸರ್ ಮಾಡಬೇಕು ಅಂದ್ರೆ ಫೋಕಸ್ ಪಾಯಿಂಟ್ ಜಾಸ್ತಿ ಆಗ್ಬೇಕು. ಫೋಕಸ್ ಪಾಯಿಂಟ್ ಜಾಸ್ತಿ ಆಗ್ಬೇಕು ಅಂದ್ರೆ ಓದ್ಬೇಕಾರಂಗ ಅರ್ಥ ಆಗ್ಬೇಕು. ಓದ್ಬೇಕಾದ್ರೆ ಅರ್ಥ ಆಗ್ಬೇಕು ಅಂತಂದ್ರೆ ನಾನು ಯಾವ ರೀತಿ ಓದ್ಬೇಕು? ವೆರಿ ಇಂಪಾರ್ಟೆಂಟ್. ಯಾವ ರೀತಿಲಿ ಸಬ್ಜೆಕ್ಟ್ ಅನ್ನ ಸಿಂಪ್ಲಿಫೈ ಮಾಡಿ ನಾನು ಏನ್ ಮಾತಾಡ್ತಿದ್ದೀನಿಲ್ಲ, ನಿಮ್ಗೆ ಏನ್ ಅರ್ಥ ಆಗ್ತಿದಿಲ್ಲ, ಈ ಲ್ಯಾಂಗ್ವೇಜ್ ಅಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡು ಯಾವತ್ತು ನಾವು ಓದಕ್ ಸ್ಟಾರ್ಟ್ ಮಾಡ್ತೀವೋ ಅವತ್ತು ಯಾವುದೇ ಎಕ್ಸಾಮ್ ಆದ್ರೂ ಕೂಡ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕ್ಲಿಯರ್ ಮಾಡಬಹುದು. ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್. ನೀವು ಯಾವಾಗ ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ ಬರಲ್ವೋ, ಬೆಳಿಗ್ಗೆ ನಾಳೆ ದಿನನ ಇವತ್ತೇ ಡಿಸೈಡ್ ಆಗಿರ್ಬೇಕು. ಸೊ ಮೊದಲೇ ಡಿಸೈಡ್ ಆಗಿದ್ರೆ ಬೆಳಿಗ್ಗೆ 6 ಗಂಟೆಗೆ ಇದನ್ನ ಮಾಡಬೇಕು, ಸಂಜೆ 7 ಗಂಟೆಗೆ ಇದನ್ನ ಮಾಡಬೇಕು ಡಿಸೈಡ್ ಆಗಿದ್ರೆ, ನಾಳೆ 7 ಗಂಟೆಗೆ ಫ್ರೆಂಡ್ನ ಮೀಟ್ ಮಾಡಬೇಕು ಅಂತ ಹೇಳಿ ನೀವು 7 ಗಂಟೆಗೆ ಫ್ರೆಂಡ್ನ ಮೀಟ್ ಮಾಡಿದ್ರೆ ತಪ್ಪೇನಿಲ್ಲ ಅದ್ರಲ್ಲಿ. ಬಟ್ ಆದ್ರೆ ಸಡನ್ ಆಗಿ ಫ್ರೆಂಡ್ ಫೋನ್ ಮಾಡ್ದ ಇವಾಗ್ಲೇ ಸಿಗ್ಬೇಕು, ಅದು ತಪ್ಪಾಗಿದೆ. ನಿಮ್ ಪ್ಲಾನ್ ಅಲ್ಲೇ ಇರ್ತಿರ್ಲಿಲ್ಲ ಅದು. ಈ ಪ್ಲಾನ್ ಅಲ್ಲಿ ಇಲ್ದೇ ಇರತ್ತ ಮಾಡಿದ್ರೆ ಈ ಫೋಕಸ್ ಅಲ್ಲಿಂದ ಬರುತ್ತೆ.
ಹೌದಲ್ಲ? ಹಾಗಿದ್ರೆ ನಾಳೆ ದಿನವನ್ನ ಸಾಧ್ಯವಾದಷ್ಟು ಇವತ್ತೇ ಡಿಸೈನ್ ಮಾಡ್ಬೇಕು. ಆಗ ನೀವು ಮಾಡುವಂತ ಒಂದಷ್ಟು ಎರರ್‌ಗಳೆಲ್ಲ ಕಡಿಮೆ ಆಗ್ತವೆ, ತಪ್ಪುಗಳು ಕಡಿಮೆ ಆಗ್ತಾ ಬರುತ್ತೆ. ಅದೇ ತರ ಇಲ್ಲೂ ಕೂಡ ಅಷ್ಟೇನೆ ಸಬ್ಜೆಕ್ಟ್‌ನ ಚೂಸ್ ಮಾಡ್ಬೇಕಾದ್ರೆ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಮಾಡ್ತೀರಾ. ಕಾನ್ಸ್ಟಿಟ್ಯೂಷನ್ ಜೊತೆಗೆ ನಾವೇನ್ ಮಾಡ್ಬೋದು? ಕರೆಂಟ್ ಅಫೇರ್ಸ್‌ನ ಚೂಸ್ ಮಾಡ್ಬೋದು. ಯಾವುದು? ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್‌ನ 1 ಇಯರ್ ಕರೆಂಟ್ ಅಫೇರ್ಸ್ ತಗೊಂಡು ವರ್ಕೌಟ್ ಮಾಡಿದ್ರೆ 40% ಕರೆಂಟ್ ಅಫೇರ್ಸ್ ಬರ್ತಿದೆ. ನೆಕ್ಸ್ಟ್ ಮಾತಾಡ್ತೀನಿ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ಬೇಕಾರೆ. ಆ ತರ ಫಸ್ಟ್ ಅಲ್ಲಿ ಬಂದಾಗ ಕರೆಂಟ್ ಅಫೇರ್ಸ್ ಅನ್ನೋದು ಪ್ರತಿದಿನ ನೀವು ಇಟ್ಕೊಳ್ಳಿ. ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಪ್ರತಿದಿನ ಇಟ್ಕೊಳ್ಳಿ. ಅದ್ರ ಜೊತೆಗೆ ಯಾವ್ದನ್ನ ಓದ್ತಾ ಬನ್ನಿ? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಓದ್ತಾ ಬನ್ನಿ. ಓದ್ಬೇಕಾದಾಗ ಸಬ್ಜೆಕ್ಟ್ ನ ಅರ್ಥ ಮಾಡ್ಕೊಳ್ಳಿ, ನಿಮ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದ್ರ ನೋಟ್ ಮಾಡ್ಕೊಳಕ್ ಬಂದಾಗ ಮೆಮೊರಿ ಮಾಡಕ್ ಆಗಲ್ಲ. ಪ್ರತಿ ಸರಿನೂ ಕೂಡ ನೀವು ಓದ್ಬೇಕಾಗುತ್ತೆ, ರಿವಿಷನ್ ಮಾಡ್ಬೇಕಾಗುತ್ತೆ. ಬಟ್ ರೀಕಾಲ್ ಮಾಡ್ಬೇಕಾದ್ರೆ ಬರಲ್ಲ. ಯಾವಾಗ ರೀಕಾಲ್ ಮಾಡ್ಬೇಕಾದ್ರೆ ಬರುತ್ತೆ ಅಂತ ಅನ್ಸಿದ್ರೆ ನೀವು ಓದ್ರಿದನ್ನ ನಿಮ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ಬರ್ತಾ ಹೋಗುತ್ತೆ. ಸೊ ಕ್ಲಿಯರ್. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ನಾಳೆ ಏನ್ ಮಾಡ್ಬೇಕು ಅನ್ನೋದು ಇವತ್ತೇ ಡಿಸೈಡ್ ಆಗಿ ಎಷ್ಟೆಷ್ಟು ಟೈಮ್ ನೀವು 14 ಅವರ್ಸ್ ಓದ್ತೀರಾ, 4 ಅವರ್ಸ್ ಓದ್ತೀರಾ ಮ್ಯಾಟರ್ ಆಗಲ್ಲ. ನೀವು ಎಷ್ಟು ಅವರ್ ಟೆಕ್ಸ್ಟ್ ಬುಕ್ ಮುಂದೆ ಕೂತ್ಕೊಳ್ತೀರಾ ಅಂತಿದ್ದಾಗ ನೀವು ಏನನ್ನ ಓದ್ತೀರಾ, ಎಷ್ಟು ಅರ್ಥ ಮಾಡ್ಕೊಳ್ತೀರಾ, ಯಾವ್ದನ್ನ ಮಾತ್ರ ಓದ್ಬೇಕು, ಇಷ್ಟು ಮಾತ್ರ ಕನ್ಸಿಡರ್ ಆಗುತ್ತೆ. ಈ ಜಗತ್ತು ಗೆದ್ದವನ ಮಾತು ಕೇಳ್ತೇವೆ, ನಾವು ಸೋತವನಲ್ಲ. ನೀನು ಹೇಗ್ ಗೆದ್ದೆ, ಹೇಗ್ ಸೋತೆ ಅನ್ನೋದಕ್ಕಿಂತ ಎಕ್ಸಾಮ್ ಕ್ಲಿಯರ್ ಆಯ್ತಾ, ಆಗಿಲ್ವಾ? ಕ್ಲಿಯರ್ ಆಯ್ತು ಅನ್ನೋದಕ್ಕೆ ನಾವಿಲ್ಲಿ ಎಷ್ಟು ಸ್ಮಾರ್ಟ್ ವರ್ಕ್ ಮಾಡಿದ್ವಿ, ನಾವು ಎಷ್ಟು ಸ್ಟ್ರಾಟಜಿನ ಮಾಡಿದ್ವಿ, ಇವೆಲ್ಲವೂ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ರೀ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು, ಈ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅದೇ ತರ ನಿಮಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪೇಪರ್ 2 ನಲ್ಲಿ. ಅದು ಕೂಡ ಸೈಮಲ್ಟೇನಿಯಸ್ಲಿ ಸ್ಟಾರ್ಟ್ ಮಾಡಬೇಕು. ಕರ್ನಾಟಕ ಜಿಯೋಗ್ರಫಿ ಪೇಪರ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ಹಿಸ್ಟ್ರಿ ಇಂಪಾರ್ಟೆಂಟ್ ಆಗುತ್ತೆ. ಈ ತರ ಇದು ಅವನು ಎಕ್ಸ್ಕ್ಲೂಸಿವ್ಲಿ ಕೊಟ್ಟಿದ್ದಾರೆ. ಹಿಸ್ಟ್ರಿ ಹೇಳ್ಬೇಕಾದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ, ಜಿಯೋಗ್ರಫಿ ಹೇಳ್ಬೇಕಾದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಪೇಪರ್ 1 ಪೇಪರ್ 2 ಅಂತ ಬಂದಾಗ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಐಸಿ ಜೊತೆಗೆ ನೀವೇನ್ ಮಾಡ್ಬೋದು, ಪೇಪರ್ 2 ನಲ್ಲಿ ಎಕನಾಮಿಕ್ ಸರ್ವೆ ತಗೊಂಡು ಓದ್ಬೋದು, ಮತ್ತೆ ಕರೆಂಟ್ ಅಫೇರ್ಸ್ ತಗೊಂಡು ಓದ್ಬೋದು. ಅದಾದ್ಮೇಲೆ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಕರೆಂಟ್ ಅಫೇರ್ಸ್, ಕರ್ನಾಟಕ ಹಿಸ್ಟ್ರಿ, ಈ ರೀತಿ ಸ್ಟೇಟ್ ಗೆ ಸಂಬಂಧಪಟ್ಟಂತೆ ನೀವು ಕವರ್ ಮಾಡ್ಕೊಂಡ್ರು ಕೂಡ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬಹುದು. ಈ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂದ್ರೆ 100ಕ್ಕೆ 100 ತಗೊಳ್ಳೋ ಅವಶ್ಯಕತೆ ಇಲ್ಲ. 50ರಿಂದ 60% ತಗೊಂಡ್ರೆ ಸಾಕು. GM ಎಲ್ಲ ಕ್ಲಿಯರ್ ಆಗ್ಬೋದು. ನಾನು ಇಲ್ಲಿ ಮಿನಿಮಮ್ 200 ಸ್ಕೋರ್ ಮಾಡಿದ್ರು ಕೂಡ ನಾವು ಯಾವುದೇ ಕ್ಯಾಟಗರಿ ಆದ್ರೂ ಕ್ಲಿಯರ್ ಆಗೋ ಸಂಖ್ಯೆಯಲ್ಲಿ ಜಾಸ್ತಿ ಆಗಿರುತ್ತೆ. ಕ್ವಶನ್ ಪೇಪರ್ ಮೇಲೆ ಇದ್ರೂ ಡಿಪೆಂಡ್ ಆಗುತ್ತೆ ಕಟ್ ಆಫ್ ನಿಮಗೆ. ಹಾಗಾಗಿ NCC ಕಡೆ ಇದೆ, ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಯಾರಿಗೆ ಇಂಟ್ರೆಸ್ಟ್ ಇರೋರು ತಗೋಬಹುದು. ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಕರೆಂಟ್ ಅಫೇರ್ಸ್, ಅದೇ ತರ ಬಂದಾಗ ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ, ಇವೆಲ್ಲವೂ ಕೂಡ ಕ್ಲಾಸಸ್ ಇದೆ. ಇದ್ರ ಜೊತೆಗೆ ಪ್ರಿಂಟೆಡ್ ಮೆಟೀರಿಯಲ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ಪರ್ಸನಲ್ ಗೈಡೆನ್ಸ್ ಕೂಡ ಇರುತ್ತೆ. ಇದ್ರ ಜೊತೆಗೆ ಹೊಸ ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡ್ತಿದ್ದೀವಿ. ಎಲ್ಲಾ ಸಬ್ಜೆಕ್ಟ್ ನಿಮ್ಗೆ ಯಾವ್ದು ಇಷ್ಟ, ಬರೀ ಓನ್ಲಿ ಕರ್ನಾಟಕ ರಿಲೇಟೆಡ್ ಬೇಕು, ಓನ್ಲಿ ಕರೆಂಟ್ ಅಫೇರ್ಸ್ ಬೇಕು, ಓನ್ಲಿ ಜಿಯೋಗ್ರಫಿ ಬೇಕು, ಇಂಡಿವಿಜುವಲ್ ಕೂಡ ಪ್ರೊವೈಡ್ ಮಾಡ್ತೀವಿ, ತಗೋಬಹುದು. ಅದೇ ತರ ಇಲ್ಲ ಕಾಂಪ್ರಹೆನ್ಸಿವ್ ಎಲ್ಲಾ ಸಬ್ಜೆಕ್ಟ್ ಬೇಕು, ಪ್ಲಸ್ ಟೆಟ್ ಸೀರೀಸ್ ಬೇಕು ಅನ್ನೋದಾದ್ರೆ ಈಗ ಟೆಟ್ ಸೀರೀಸ್ ಕೊಟ್ಟು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಬರ್ತೀವಿ. ಈ ಕ್ಲಾಸಸ್ ಕೂಡ ಇರುತ್ತೆ. ಅದು PCM ಇವಾಗ ಫಿಲಿಮ್ಸ್ ಜೊತೆಗೆ ಮೇನ್ಸ್ ತಗೊಂಡು ಹೋಗಿ ಸರ್. EVS ಫಿಲಿಮ್ಸ್ ಅಲ್ಲೂ ಬರುತ್ತೆ, ಮೇನ್ಸ್ ಅಲ್ಲೂ ಬರುತ್ತೆ. ಕಾನ್ಸ್ಟಿಟ್ಯೂಷನ್ ಫಿಲಿಮ್ಸ್ ಅಲ್ಲೂ ಬರುತ್ತೆ, ಮೇನ್ಸ್ ಅಲ್ಲೂ ಬರುತ್ತೆ. ಎರಡನ್ನೂ ಕೂಡ ಕಂಬೈನ್ ಮಾಡ್ಕೊಂಡು ಇವಾಗಿಂದ ಓದ್ಕೊಂಡು ಹೋದ್ರೆ ಮೈನ್ಸ್ ನಿಮಗೆ ಅಷ್ಟು ಬರ್ಡನ್ ಆಗಲ್ಲ. ಹಾಗಾಗಿ ಆ ರಿಲೇಟೆಡ್ ಕೂಡ ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡ್ತಿದೆ. 11th ಇಂದ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಸಂಸ್ಥೆನ ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು. ಸೊ ಕ್ಲಿಯರ್. ಹಾಗಿದ್ರೆ ಇಲ್ಲಿ ನೋಡೋಣ ಪೇಪರ್ 1 ಅಲ್ಲಿ ಯಾವ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ನೋಡಿ. ಕರೆಂಟ್ ಅಫೇರ್ಸ್ ಇದೆಯಲ್ಲ, ಇದು ತುಂಬಾ ಖತರ್ನಾಕು. 40% ಅಂತೂ ಬರುತ್ತೆ. ನಾವು ಅನ್ಕೋಬಹುದು 40% ಡೈರೆಕ್ಟ್ ಕರೆಂಟ್ ಅಫೇರ್ಸ್ ಬರುತ್ತಾ? ಇಲ್ಲ, 40% ನ ಡಿವೈಡ್ ಮಾಡ್ಕೊಡ್ತಾನೆ. ಒಂದು ಮೊದಲನೇದಾಗಿ ಸ್ಟ್ಯಾಟಿಕ್ GK ನ ಇಲ್ಲಿ ಸೇರಿಸ್ಕೊಳ್ತಾನೆ. ಸ್ಟ್ಯಾಟಿಕ್ GK ನ ಇದು 6 to 8 ಕ್ವಶನ್ಸ್ ವರೆಗೂ ಬರೋ ಸಾಧ್ಯತೆ ಇರುತ್ತೆ. ಈ ಸಲ 66ರಿಂದ 8 ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ. ರಿಮೈನಿಂಗ್ ಒಂದು 10 ಕ್ವಶನ್ಸ್ ಅಥವಾ 8 ಕ್ವಶನ್ಸ್ ಅನ್ನ ನಿಮಗೆ ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಅನ್ನ ಕೊಡೋ ಚಾನ್ಸಸ್ ಇರುತ್ತೆ. ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಅನ್ನ ಕೊಡ್ತಾ ಹೋಗ್ತಾ ಒಂದು ಜಿಯೋಗ್ರಫಿ ಬೇಸ್ಡ್ ಕರೆಂಟ್ ಅಫೇರ್ಸ್ ಆಗ್ಬೋದು, IC ಬೇಸ್ಡ್ ಆಗ್ಬೋದು, ಎಕನಾಮಿ ಬೇಸ್ಡ್ ಆಗ್ಬೋದು. ಈ ತರ ಸಬ್ಜೆಕ್ಟ್ ಬೇಸ್ಡ್ ಯಾವ್ದು ಇಶ್ಯೂಸ್ ಇತ್ತು ಅದ್ರ ಮೇಲೆ 8ರಿಂದ 10 ಕ್ವಶನ್ಸ್ ಕೂಡ ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಬರೋ ಸಾಧ್ಯತೆ ಇರುತ್ತೆ. ಈ ರಿಮೈನಿಂಗ್ ಲಾಸ್ಟ್ 1 ಇಯರ್ ಅಥವಾ 1.5 ಇಯರ್ ಇಂದ ಬರುವಂತ ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಡೈರೆಕ್ಟ್ ಕರೆಂಟ್ ಅಫೇರ್ಸ್ ಇಂದಾನೆ ಕೂಡ 2020 ಪ್ಲಸ್ ಕೇಳೋ ಸಾಧ್ಯತೆ ಇರುತ್ತೆ. 20ರಿಂದ 25 ಕ್ವಶನ್ಸ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕರೆಂಟ್ ಅಫೇರ್ಸ್ ಮಸ್ಟ್ ಅಂಡ್ ಶುಡ್ ಓದಬೇಕು. ಇದಕ್ಕೂ ಕೂಡ ಪ್ರಿಯಾರಿಟಿ ಕೊಡಬೇಕು. ಪ್ರತಿದಿನ ಇವತ್ತೇನ್ ಕರೆಂಟ್ ಅಫೇರ್ಸ್ ಇದೆ NCC ಕರೆಂಟ್ ಅಫೇರ್ಸ್ ಗ್ರೂಪ್ ಅಲ್ಲಿ ನಿಮಗೆ NCC ಕಾಂಪಿಟೇಟಿವ್ ಹಬ್ ಅಂತ ಓದ್ತಂದ್ರೆ ಯಾವತ್ತ ದಿನ ಏನ್ ಇಂಪಾರ್ಟೆಂಟ್ ಇದೆ, ನ್ಯಾಷನಲ್ ಏನ್ ಇಂಪಾರ್ಟೆಂಟ್ ಇದೆ, ಸ್ಟೇಟ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇದೆ, ಆ ತರ ಇಂಟರ್ನ್ಯಾಷನಲ್ ಇಶ್ಯೂಸ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇದೆ ಅವತ್ತೊಂದು ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಪ್ರತಿ ತಿಂಗಳು ಇದಕ್ಕೆ ಪ್ರತಿ ಬೆಳಗ್ಗೆ ಕರೆಂಟ್ ಅಫೇರ್ಸ್ ಸಪೋರ್ಟ್ ಮಾಡಿದ್ರೆ ಸಂಜೆ ನಿಮಗೆ ಅದಕ್ಕೆ MCQs ಕೂಡ ಹಾಕಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ಇದ್ರ ಜೊತೆಗೆ ಮಂತ್ ಎಂಡ್ ಅಲ್ಲಿ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ, ಅದು ಕೂಡ ಅಟೆಂಡ್ ಮಾಡಬಹುದು. NCC ಕ್ಲಾಸ್ ತಗೊಂಡ್ರೆ ನಿಮಗೆ 12 ಮಂತ್ಸ್ ಒಂದರಿಂದ 1.5 ವರ್ಷಗಳ ಕಾಲ ಇರುವಂತ ಕರೆಂಟ್ ಅಫೇರ್ಸ್ ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ತೀವಿ. ಸೊ ಮಿನಿಮಮ್ 100 ಕರೆಂಟ್ ಅಫೇರ್ಸ್ PDF ಕೊಡ್ತೀವಿ 12 ಮಂತ್ಸ್ ಪ್ಲಸ್ 12 ಮಂತ್ಸ್ ಟೆಸ್ಟ್ ಸೀರೀಸ್ ಇರುತ್ತೆ. ಪ್ಲಸ್ ಇದಕ್ಕೆ ಅಡಿಷನಲ್ ಆಗಿ ಯಾರು ಇದನ್ನ
ಬೇಗ ಕವರ್ ಮಾಡೋವಾಗ ಇನ್ನೂ 6 ಮಂತ್ ಅಡಿಷನಲ್ ಆಗಿ ಕೊಡ್ತೀವಿ. ಅವ್ರು ಮತ್ತೆ ಫೋಕಸ್ ಮಾಡ್ತೀವಿ. ಇದರಿಂದ ಕರೆಂಟ್ ಅಫೇರ್ಸ್ ತುಂಬಾ ರೋಲ್ ವಹಿಸುತ್ತೆ ಈ ಎಕ್ಸಾಮ್ ಅಲ್ಲಿ. ಅದರಲ್ಲೂ ಕೂಡ ನಾವೇನ್ ಮಾಡಿದೀವಿ, ಅದಕ್ಕೆ ಓನ್ ಸೆಂಟ್ರಲ್ ಸ್ಕೀಮ್ಸ್ ಗಳ ಮೇಲೆ ಕ್ವಶನ್ಸ್ ಆಗ್ತದೆ. ಸೆಂಟ್ರಲ್ ಪೇಪರ್ 1 ಅಲ್ಲಿ ಬಂದಾಗ ಅದನ್ನೇ ಬೇರೆ ತಗೊಂಡು ವರ್ಕ್ ಮಾಡ್ತಾ ಹೋಗ್ತೀವಿ. ಕ್ಲಾಸಸ್ ಅಲ್ಲಿ ಆಡ್ ಮಾಡಿರ್ತೀವಿ. ಸ್ಟೇಟ್ ಪ್ರೋಗ್ರಾಮ್ಗಳೇ ಬೇರೆ, ಸ್ಟೇಟ್ ಎಕನಾಮಿಕ್ ಸರ್ವೇನೇ ಬೇರೆ. ಇದರ ಇಂಡಿವಿಜುವಲ್ ಮೆಟೀರಿಯಲ್ಸ್ ಕೊಟ್ಟು ನಾವಿಲ್ಲಿ ವರ್ಕೌಟ್ ಅನ್ನ ಮಾಡಿಸ್ತೀವಿ. ಬಹುತೇಕ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ಪೇಪರ್ 1 ಅಲ್ಲಿ ಬಂದಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಗೆ ಓದ್ಬೇಕು ಅಂತ ಹೇಳಿದೆ. ಯಾವ್ದು ಪ್ರಿಯಾರಿಟಿ ಕೊಡ್ಬೇಕು, ಇಲ್ಲಿ ಫಸ್ಟ್ ಬಂದಾಗ ಒಂದು ಕರೆಂಟ್ ಅಫೇರ್ಸ್ ರೆಗ್ಯುಲರ್ ಆಗಿ ಓದಬೇಕು, ಪ್ಲಸ್ ಒಂದು ಸಬ್ಜೆಕ್ಟ್ ಇಟ್ಕೋಬೇಕು. ಅದ್ರಲ್ಲಿ ಫಸ್ಟ್ ಸಬ್ಜೆಕ್ಟ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೇಕು. ಬೇಗ ಸಿಲೆಬಸ್ ಕವರ್ ಅನ್ನ ಮಾಡ್ಕೋಬಹುದು. ಅದರಲ್ಲಿ ಮಾರ್ಕ್ ಮಾಡ್ಕೋಬೇಕು, ಇದನ್ನೇ ಓದ್ಬೇಕು, ಇದನ್ನ ಓದ್ಬಾರ್ದು. ಯಾರು ಸೀನಿಯರ್ಸ್ ಇದ್ರೆ ಅಥವಾ ಕೋಚ್ ಇದ್ರೆ ಮೀಟ್ ಮಾಡಿ ಅವ್ರ ಹತ್ರ ಯಾವ್ದು ಇಂಪಾರ್ಟೆಂಟ್ ಬರುತ್ತೋ ಅದನ್ನ ಗುರುತು ಮಾಡಿಸ್ಕೊಂಡು ಫೋಕಸ್ ಮಾಡ್ತಾ ಬನ್ನಿ. ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಂಡು ಓದಿ. ಸಬ್ಜೆಕ್ಟ್ ಲ್ಯಾಂಗ್ವೇಜ್ ಅಲ್ಲಿ ಓದಕ್ ಹೋಗ್ಬೇಡಿ. ಸಿಂಪ್ಲಿಫೈ ಮಾಡ್ಕೊಂಡು ಲಿಮ್ ಲ್ಯಾಂಗ್ವೇಜ್ ಅಲ್ಲಿ ಓದಿ. ಇನ್ನು ಜಿಯೋಗ್ರಫಿ ಅಂತ ಬಂದ್ರೆ ನಿಮಗೆ ಫಿಸಿಕಲ್ ಜಿಯೋಗ್ರಫಿ ಫಸ್ಟ್ ಅಪ್ಪೈತಪ್ಪಿ ಎನ್ ಸಿ ಸಿ ನೀವು ಕ್ಲಾಸ್ ತಗೊಂಡ್ರೆ ಜಿಯೋಗ್ರಫಿ ಅಂತೂ ನೀರು ಕುಡಿದಾಗ ಆಗುತ್ತೆ. ಮ್ಯಾಕ್ಸಿಮಮ್ ಔಟ್ ಆಫ್ ಸ್ಕೋರ್ ಅನ್ನ ಮಾಡಬಹುದು. ಅಷ್ಟು ನೀಟಾಗಿ ಕ್ಲಾಸ್ ಮಾಡ್ಕೊಡ್ತೀನಿ. ಯಾವ್ದು ಫಿಸಿಕಲ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಅಂಡ್ ಕರ್ನಾಟಕ ಜಿಯೋಗ್ರಫಿ. ಆರ್ ಓನ್ಲಿ ಕರ್ನಾಟಕ ಜಿಯೋಗ್ರಫಿ ಬೇಕೋ ಅಷ್ಟೇ ಮಾಡೋಣ. ವರ್ಲ್ಡ್ ಜಿಯೋಗ್ರಫಿ ಬರ್ಡನ್ ಮಾಡ್ಕೊಳಕ್ ಹೋಗ್ಬಿಡಿ. ಮ್ಯಾಪ್ ವರ್ಕ್ ಮಾಡಿಸ್ವಿ ಅಷ್ಟೇ ಸಾಕಾಗುತ್ತೆ ನಿಮಗೆ. ಸೊ ನಿಮಗೆ ಎಕ್ಸ್ಟ್ರಾ ಟೆಕ್ಸ್ಟ್ ಬುಕ್ ಕೂಡ ಬರ್ಡನ್ ಇಲ್ಲ. ಒಂದ್ ವೇಳೆ ಬೇಕು ನಿಮಗೆ NCERT ಒಂದು ಆಡ್ ಮಾಡ್ಕೊಂಡು ಕೂಡ ಸಾಕು, ಎನಫ್ ಇದಕ್ಕೆ. ಇದನ್ನ ಬಿಟ್ರೆ ಹಿಸ್ಟ್ರಿಯಲ್ಲಿ ಬಂದಾಗ ನೋಡಿ, ಫಸ್ಟ್ ಪ್ರಿಯಾರಿಟಿ ಬಂದಾಗ ನೋಡಿ, ಏನ್ಸಿಯಂಟ್, ಮಿಡಲ್, ಮಾಡರ್ನ್, ಕರ್ನಾಟಕ ಬರುತ್ತೆ. ಫಸ್ಟ್ ನಿಮ್ ಪ್ರಿಯಾರಿಟಿ ಯಾವ್ದಿರ್ಬೇಕು? ಮಾಡರ್ನ್. ಯಾಕಂದ್ರೆ ಹೈಯೆಸ್ಟ್ ಕ್ವಶನ್ಸ್ ಗಳು ಕೇಳೋದು ಮಾಡರ್ನ್ ಅಲ್ಲಿ. ಇಂಡಿಯನ್ ಹಿಸ್ಟ್ರಿಯಲ್ಲಿ ಬಂದಾಗ ಮಾಡರ್ನ್ ಅಲ್ಲಿ. ಅದನ್ನ ಬಿಟ್ರೆ ಕರ್ನಾಟಕ ಜಿಯೋಗ್ರಫಿ, ಅದನ್ನ ಬಿಟ್ರೆ ಏನ್ಸಿಯಂಟ್, ಅದನ್ನ ಬಿಟ್ರೆ ಮಿಡಲ್. ಇವು ನೋಡಿ, ಏನ್ಸಿಯಂಟ್ ಒಳಗೇನು ಕೂಡ ಎಲ್ಲಾ ಏನ್ಸಿಯಂಟ್ ಹಿಸ್ಟ್ರಿ ಓದ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ. ಸೆಲೆಕ್ಟಿವ್ ಆಗಿ ಓದ್ಬೇಕು ಈ ಟೈಮ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನಾನು ಹಿಸ್ಟ್ರಿ ಬರ್ಡರ್ ಇದನ್ನ ಓದ್ರೆ ಅರ್ಥ ಆಗಲ್ಲ, ನಾನು ಕಾಮರ್ಸ್ ಸ್ಟೂಡೆಂಟ್ ಅಥವಾ ಸೈನ್ಸ್ ಸ್ಟೂಡೆಂಟ್, ನಾನೇನ್ ಮಾಡ್ಬೇಕು, ಇವಾಗ ನಿಮ್ ಮೆಂಟರ್ಸ್ ಅಲ್ಲ ಸರ್ನ ಮೀಟ್ ಮಾಡಿ ಯಾವ ಸಬ್ಜೆಕ್ಟ್ ಯಾವ ಚಾಪ್ಟರ್ಸ್ಗೆ ಫೋಕಸ್ ಮಾಡಬೇಕು, ಅದರಲ್ಲಿ ಯಾವ ಏರಿಯಾನ ಫೋಕಸ್ ಮಾಡಬೇಕು, ಟೈಮ್ ಲೈನ್ ಮಾಡ್ಕೊಳ್ಳೋದು ಹೇಗೆ, ಹಿಸ್ಟ್ರಿ ಟೈಮ್ ಲೈನ್ ಮಾಡ್ಕೊಳ್ಳೋದು ಹೇಗೆ, ಈ ರೀತಿಯಲ್ಲಿ ಕೇಳ್ಕೋಬೇಕು. ಫಾರ್ ಎಕ್ಸಾಂಪಲ್, ಐವಿಸಿ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಯಾವುದೇ ಪೇಪರ್ ತೆಗಿರಿ, ಐವಿಸಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧು ವ್ಯಾಲಿ ನಾಗರಿಕತೆ ಮೇಲೆ ಕ್ವಶನ್ಸ್ ಬರುತ್ತೆ. ಅದು ಕೇಳಿಲ್ಲ ಅಂತಂದ್ರೆ ವೇದಿಕ್ ಪಿರಿಯಡ್ ಮೇಲೆ ಕ್ವಶನ್ಸ್ ಇರುತ್ತೆ. ಇವೆರಡಂತೂ ಇಂಪಾರ್ಟೆಂಟ್. ಇವೆರಡಲ್ಲಿ ಒಂದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಇದನ್ನ ಬಿಡ್ತು ಅಂತಂದ್ರೆ ನಿಮಗೆ ಯಾವ್ದು ನೆಕ್ಸ್ಟ್ ಯಾವ್ದು ಬರುತ್ತೆ? ಜೈನಿಸಂ ಮತ್ತೆ ಬುದ್ಧಿಸಂ. ಸೊ ಜೈನಿಸಂ ಬಗ್ಗೆ ಕೇಳ್ತಾರೆ ಅಥವಾ ಬುದ್ಧಿಸಂ ಬಗ್ಗೆ ಕೇಳ್ತಾರೆ. ಇವೆರಡರ ಬಗ್ಗೆ ಕ್ವಶನ್ಸ್ ಇರುತ್ತೆ. ಮತ್ತೆ ಮೈನ್ಸ್ ಅಲ್ಲೂ ಕೂಡ ಬರುತ್ತೆ ಇದು ಕಲ್ಚರ್ ಪಾರ್ಟ್ ಅಲ್ಲಿ. ಮತ್ತೆ ಇದು KS ಎಕ್ಸಾಮ್ಸ್ ಆಗಿರೋದ್ರಿಂದ ಒಂದು ಮೌರ್ಯ ಆರ್ ಗುಪ್ತ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಕಂಪಲ್ಸರಿ ಕ್ವಶನ್ಸ್ ಆಗುತ್ತೆ ರೀ ಇಲ್ಲಿ. ಇಷ್ಟು 6 ಏರಿಯಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಇಲ್ಲಿಗೆ ಸಂಗಮ ಏಜ್ ಅಲ್ಲಿ ಹೋಯ್ತು ಅಂದ್ರೆ ಕಲ್ಚರ್ ಪಾರ್ಟ್ ಇಂದ ಕ್ವಶನ್ಸ್ ಕೇಳ್ತಾರೆ. ಇಷ್ಟೇ ನಮ್ಗೆ ಬೇಕಾಗೋದು. ಇಡೀ ಏನ್ಸಿಯಂಟ್ ಹಿಸ್ಟ್ರಿ ಕುತ್ಕೊಂಡು ಓದಕ್ಕಾಗತ್ತಾ? ಅಲ್ಲ. ಆದ್ರೆ ಮಿಡಲ್ ಅಲ್ಲಿ ಎಲ್ಲಾ ಮಿಡಲ್ ಓದಕ್ಕಾಗತ್ತಾ? ಕೇಳದೆ 1 or 2 ಕ್ವಶನ್ಸ್. ಇದಕ್ಕೆ ಏನ್ ಕ್ಲಾಸಸ್ ಅಲ್ಲಿ ಮಾಡ್ತೀವಿ ಅಷ್ಟು ಸಾಕಾಗುತ್ತೆ ಬರುತ್ತೆ. ಬಟ್ ಮಾಡರ್ನ್ ಹಿಸ್ಟ್ರಿ ಮಾತ್ರ ಟೈಮ್ ಲೈನ್ ಕರೆಕ್ಟ್ ಹಾಕೊಂಡು ಓದ್. ಅಲ್ಲಿ ಬರೋದು ನೋಡಿ, ಇನ್ಸಿಡೆಂಟ್ ಬರುತ್ತೆ, ನ್ಯೂಸ್ ಪೇಪರ್ಸ್ ಗಳು ಬರ್ತವೆ, ಬುಕ್ಸ್ ಗಳು ಬರ್ತವೆ. ಆ ಇನ್ಸಿಡೆಂಟ್ ಯಾರಾಯ್ತು, ಯಾರು ಪಾರ್ಟಿಸಿಪೇಟ್ ಮಾಡೋದಲ್ಲ, ಟೈಮ್ ಲೈನ್ ಗಳನ್ನ ಮಾಡ್ಕೋ. ಫಾರ್ ಎಕ್ಸಾಂಪಲ್ 1892 ಅಂತ ಹೇಳಿದ್ರೆ ನಾವು ನೆನಪು ಹಾಕ್ಬೇಕು. ಸೊ ಯಾರು ಬರ್ತಾರೆ 1892 ಅಲ್ಲಿ ಅಂತಂದ್ರೆ 1893 ಅಂತಂದ್ರೆ ಯಾರು ಬರ್ತಾರೆ, 1902 ಅಂತಂದ್ರೆ ಏನು, 1903 ಅಲ್ಲಿ ಇನ್ಸಿಡೆಂಟ್ ಅಂದ್ರೆ 1 ಇಯರ್ ಇಟ್ಕೊಂಡು ಅದನ್ನ ಡಿ ಕೋಡ್ ಮಾಡ್ತಾ ಹೋಗ್ಬೇಕು ಅಂತ. ಒಂದು ಇನ್ಸಿಡೆಂಟ್ ಕೂಡ ಕನೆಕ್ಟ್ ಮಾಡ್ಕೊಳ್ತಾ ಹೋದ್ರೆ ಆ ಟೈಮ್ ನಲ್ಲಿ ಕರೆಕ್ಟ್ ಇನ್ಸಿಡೆಂಟ್ ಗಳ ಮೇಲೆ ಕ್ವಶನ್ಸ್ ಆಗುತ್ತೆ. ಸೊ ಹೀಗಾಗಿ ಮಾಡರ್ನ್ ಹಿಸ್ಟ್ರಿ ಓದಬೇಕಾಗುತ್ತೆ. ನಿಮ್ಗೆ ಅದಕ್ಕೆ ಎಷ್ಟು ಯಾವ್ದು ಓದಕ್ ಆಗ್ತಲ್ಲ, ಅಟ್ಲೀಸ್ಟ್ ಕರ್ನಾಟಕ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ, ಏನ್ಸಿಯಂಟ್ ಹಿಸ್ಟ್ರಿ. ಸೊ ಕ್ಲಿಯರ್. ಇಷ್ಟನ್ನು ಕೂಡ ಓದಿದ್ರೆ ಬಹುತೇಕ ನಿಮಗೆ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಇದನ್ನ ಬಿಟ್ರೆ ಇನ್ನು ಎಕನಾಮಿ ಬರುತ್ತೆ. ಎಕನಾಮಿ ಇಡೀ ಎಕನಾಮಿ ಓದೋ ಅವಶ್ಯಕತೆ ಇಲ್ಲ ಈ ಟೈಮಲ್ಲಿ. ಸೊ ಅದಕ್ಕೆ ಸೊ ನಿಮಗೆ 10 or 12 ಕ್ವಶನ್ಸ್ ಬಂದ್ರೆ 6 to 8 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಮೇಲೆ ಕೊಟ್ಬಿಡ್ತಾನೆ ಇವ್ರು ಇದರಲ್ಲಿ. ಪ್ಲೀಸ್ ರಿಮೈನ್ ಕೆಲವೊಂದು 20, 21, 22 ಕೂಡ ಆಗ್ಬೋದು ಕರೆಂಟ್ ಅಫೇರ್ಸ್ ಮೇಲೆ ಇದರಲ್ಲಿ. ಸೊ ಹಾಗಾಗಿ ನೀವೇನ್ ಮಾಡಿ, ಕರೆಂಟ್ ಅಫೇರ್ಸ್ ಎಕನಾಮಿಕ್ ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಏನ್ ಕ್ಲಾಸಸ್ ಎಲ್ಲರೂ ಹೋಗ್ತಿದ್ರೆ ನೀವು ಇವತ್ತು NCC ಕ್ಲಾಸ್ ತಗೊಂಡಿದ್ರೆ ಏನ್ ಕ್ಲಾಸ್ ಅಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತಾರಲ್ಲ ಅದನ್ನಷ್ಟೇ ಫೋಕಸ್ ಮಾಡ್ಕೊಂಡ್ರು ಕೂಡ ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಪ್ಲಸ್ ಇದಕ್ಕೆ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡಬೇಕು. ಯಾವುದಕ್ಕೆ? ಎಕನಾಮಿ ಬಂದಾಗ ಕರೆಂಟ್ ಅಫೇರ್ಸ್ 50% ಕ್ವಶನ್ಸ್ ಇದ್ರೆ ಎಕನಾಮಿಯಲ್ಲಿ 50% ಕ್ವಶನ್ಸ್ ಯಾವುದು ಕಾನ್ಸೆಪ್ಟ್ ಮೇಲೆ ಇರುತ್ತೆ. ಒಂದು 10 ಕ್ವಶನ್ಸ್ ಬಂದ್ರೆ 10ರಲ್ಲಿ 5 ಇಂದ 6 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಇದ್ರೆ ರಿಮೈನಿಂಗ್ ಕಾನ್ಸೆಪ್ಟ್ ಮೇಲೆ ಇರುತ್ತೆ. ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ನೀವು ಇಲ್ಲಿ ಫೋಕಸ್ ಮಾಡ್ಬೇಕಾಗತ್ತೆ. ಇನ್ನು ಪೇಪರ್ 2ಗೆ ಬಂತು ಅಂತಂದ್ರೆ ನಿಮಗೆ ಗೊತ್ತು, ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಮೇಲೆ ಮಾಸ್ಟರ್ಸ್ ಕ್ವಶನ್ಸ್ ಆಗುತ್ತೆ. ನಿಮಗೆ ಈಸಿಯಾಗಿ ಸ್ಕೋರ್ ಮಾಡ್ಕೋಬಹುದು. ನಾನು 2013 ಕೂಡ ಎಕನಾಮಿಕ್ಸ್ ಸರ್ವೆ ಬರೀತಾ ಬಂದಿದ್ದೀನಿ. ಸೊ ಹಾಗಾಗಿ ಬಹುತೇಕ ಕ್ವಶನ್ಸ್ ರಿಪೀಟ್ ಆಗ್ತವೆ ಇದರಲ್ಲಿ. ಎಕನಾಮಿಕ್ಸ್ ಸರ್ವೆ ಒಂದು ಬುಕ್ಸ್ ಸಿಗುತ್ತೆ, ಸ್ಟೇಟ್ ಎಕನಾಮಿಕ್ಸ್ ಸರ್ವೆ ಬುಕ್ಸ್ ಬೈ ಮಾಡ್ಕೊಂಡು ನೀವು ಓದಬಹುದು. ಅಥವಾ ನಾವು ಕೊಡುವಂತ ನೋಟ್ಸ್ ಅನ್ನ ಇಟ್ಕೊಂಡು ಓದಿದ್ರು ಕೂಡ ಸಾಕಾಗುತ್ತೆ. ಇಲ್ಲ ಕ್ಲಾಸಸ್ ಜಾಯ್ನ್ ಆಯ್ತು ಕ್ಲಾಸಸ್ ಸಿಗುತ್ತೆ. ನಾವೇನ್ ಮಾಡ್ತೀವಿ, ಅದಕ್ಕೆ ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಒಂದು ಕ್ಲಾಸ್ ಇರುತ್ತೆ. ಕರ್ನಾಟಕ ಗವರ್ಮೆಂಟ್ ಪಾಲಿಸೀಸ್ ಮೇಲೆ ಕ್ವಶನ್ಸ್ ಇರುತ್ತೆ. ಅದೇ ತರ ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಏನು ಚೇಂಜಸ್ ಆಗಿದೆ ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ನ್ಯಾಷನಲ್ ಆಗಿ ಏನು ಚೇಂಜಸ್ ಆಗಿದೆ, ಕರ್ನಾಟಕ ಎನ್ವೈರನ್ಮೆಂಟ್ ಏನಿರುತ್ತೆ ಅದ್ರ ಮೇಲೆ ಕ್ಲಾಸ್ ಇರುತ್ತೆ. ಅಂದ್ರೆ ಇಂಡಿವಿಜುವಲ್ ಆಗಿ ಮಾಡ್ಬಿಟ್ಟು ಎಕನಾಮಿಕ್ಸ್ ಸರ್ವೆ ನಾವು ನೀಟಾಗಿ ಕವರ್ ಮಾಡ್ತೀವಿ. ಪ್ಲಸ್ ಅದಕ್ಕೆ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಬಹುತೇಕ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಕರ್ನಾಟಕ ಕರೆಂಟ್ ಅಫೇರ್ಸ್ ಕೂಡ ಕವರ್ ಮಾಡ್ತೀವಿ. 40 ಇಲ್ಲಿ 80 ಮಾರ್ಕ್ಸ್ ಬರೋ ಚಾನ್ಸ್ ಇದೆ. 40 ಆಗ್ಬೋದು ಅಥವಾ 32 ಆಗ್ಬೋದು. ಈ 40 ಎಕ್ಸಾಕ್ಟ್ 40ನೇ ಬರಲ್ಲ, ವೇರಿಯೇಷನ್ಸ್ ಇರುತ್ತೆ.
ಇದಾದ್ಮೇಲೆ ಸೈನ್ಸ್ ಅಲ್ಲಿ ಬಂದಾಗ ಅವ್ನು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾನೆ ಏನು ಜನರಲ್ ಸೈನ್ಸ್. ಹೆಸರು ಹೇಳ್ತಿದೆ ಜನರಲ್ ಸೈನ್ಸ್ ಅನ್ನೋದಕ್ಕೆ ಬಯಾಲಜಿ ಮೇಲೆ ಇರುತ್ತೆ. ಬಯಾಲಜಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಆಗುತ್ತೆ. ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿಯಲ್ಲಿ ಅವರೇಜ್ ಕ್ವಶನ್ಸ್ 1 or 2 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಬಟ್ ಅದೇ ಟೆಕ್ನಾಲಜಿ ಮತ್ತೆ EVS ಮೇಲೆ ಕ್ವಶನ್ಸ್ ಕಂಪಲ್ಸರಿ ಆಗುತ್ತೆ. ಬಟ್ ಅವ್ರ ಒಳಗಡೆಗೆ ಕೆಪಿ ಸಿಲೆಬಸ್ ಅಲ್ಲಿ ನೋಡಿ ಅವ್ನು ಹೇಳಿದ್ರೆ ಸಾಮಾನ್ಯ ಮನುಷ್ಯನಿಗೆ ಅರ್ಥವಾಗುವಂತ ಸೈನ್ಸ್ ಕ್ವಶನ್ಸ್ಗಳು, ದೈನಂದಿನ ಜೀವನದಲ್ಲಿ ಇರುವಂತ ಸೈನ್ಸ್ ಕ್ವಶನ್ಸ್ಗಳು ಅಂದ್ರೆ ಅಪ್ಲೈಡ್ ಕ್ವಶನ್ಸ್ಗಳು. ಮೊಸರು ಹೇಗೆ ಯಾವುದು ಹಾಲು ಹೇಗೆ ಮೊಸರಾಗುತ್ತೆ. ಸೊ ಕ್ಲಿಯರ್, ಇದನ್ನ ನೀವು ತಿಳ್ಕೊಬೇಕಾಗುತ್ತೆ. ಮತ್ತೆ ಬೆಳಗ್ಗೆ ಟೈಮ್ ಬಂದ್ರೆ ರೋಡಲ್ಲಿ ಬರ್ತಾ ಇರ್ತೀವಿ. ರೋಡಲ್ಲಿ ಬರ್ಬೇಕಾದ್ರೆ ರೋಡ್ 6 ಗಂಟೆ ಯಾವುದೇ ಡಸ್ಟ್ ಇರಲ್ಲ. ಮಧ್ಯಾಹ್ನ 12 ಗಂಟೆ ಆದ್ರೆ ಡಸ್ಟ್ ಇರುತ್ತೆ. ಮತ್ತೆ 12 ಗಂಟೆ ಆದ್ಮೇಲೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವು ದಿನ ಬೆಳಿಗ್ಗೆ 6 ಗಂಟೆಗೆ ಮಳೆ ಬರ್ತಿರುತ್ತೆ. ಈ ತರದ ದೈನಂದಿನದಲ್ಲಿ ನಡೆಯುವಂತಹ ಮತ್ತೆ ಬೆಟ್ಟದ ಕೆಳಗಡೆ ಇದ್ದಾಗ ನಿಮ್ದು ಒಂದು 60 kg ವೇಟ್ ಇರುತ್ತೆ. ಬೆಟ್ಟದ ಮೇಲೆ ಹೋದಾಗ ನಿಮ್ದು ವೇಟ್ ಎಷ್ಟು ಇರುತ್ತೆ. ಈ ತರ ಕ್ವಶನ್ಸ್ಗಳು ಡೈರೆಕ್ಟ್ ಆಗಿ ಕ್ವಶನ್ಸ್ಗಳು ಬರ್ತಾವಲ್ಲ, ಇದು ದೈನಂದಿನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಡೈಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ಹಾಗಾಗಿ ಇಲ್ಲಿ 30 ಕ್ವಶನ್ಸ್ ಬರುತ್ತೆ, 32 ಬರ್ಬೋದು, 34 ಬರ್ಬೋದು. ಇಲ್ಲಿ ವೇರಿಯೇಷನ್ಸ್ ಆಗುತ್ತೆ. ಮೆಜಾರಿಟಿ ಕ್ವಶನ್ಸ್ EVS ಟೆಕ್ನಾಲಜಿಯಲ್ಲಿ ಬಂದ್ರೆ ಕರೆಂಟ್ ಅಫೇರ್ಸ್ ಬೇಸ್ ಇರುತ್ತೆ. ಜನರಲ್ ಸೈನ್ಸ್ ಅಲ್ಲಿ ಬಂದಾಗ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ಗಳು ಇರ್ತಾವೆ. ಸ್ವಲ್ಪ ಇದೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು ಕೂಡ ನೀವು ಆನ್ಸರ್ ಅನ್ನ ಮಾಡಬಹುದು. ಹಾಗಾಗಿ ಈ ಸೈನ್ಸ್ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳೋರು ಬ್ಯಾಲೆನ್ಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಇಡೀ ಸೈನ್ಸ್ ಗೊತ್ತಿಲ್ಲ, ಡಿಸೀಸ್ ಅಷ್ಟೇ ಓದ್ಕೊಳಕ್ಕಾಗುತ್ತೆ. ಡಿಸೀಸ್ ಮೇಲೆ ಹೋದ್ರೆ ಕಂಬಲ್ಲ ನಿಮಗೆ ಗೊತ್ತು ಸಂಪೂರ್ಣವಾಗಿ ಡಿಸೀಸ್ ಮೇಲೆ ತಿಳ್ಕೊಂಡಿತ್ತು ಅಂತಂದ್ರೆ ಈ ವೈರಸ್ ಇಂದ ಯಾವ್ದು ಬರುತ್ತೆ, ಬ್ಯಾಕ್ಟೀರಿಯಾ ಯಾವ್ದು ಬರುತ್ತೆ ತಿಳ್ಕೊಂಡಿತ್ತು ಅಂದ್ರೆ ಅದ್ರ ಮೇಲೆ ಒಂದು ಕ್ವಶನ್ಸ್ ಆಗುತ್ತೆ. ಏರಿಯಾವನ್ನ ಪ್ರಿಡಿಕ್ಟ್ ಮಾಡಿ ನೀವು ಬಂತು ಅಂತಂದ್ರೆ, ಅಥವಾ ನೀವು ಯಾರು ಗೈಡೆನ್ಸ್ ಬೇಕಿದ್ರೆ NCC ಬಂದಾಗ ಸೀಟ್ ಮಾಡಿರ್ತೀವಿ ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ ಬರುತ್ತೆ ಅಂತ ಇಟ್ಕೊಂಡು ವರ್ಕೌಟ್ ಮಾಡ್ತಾ ಬರ್ಬೋದು. ಇದರಿಂದನೂ ಕೂಡ ನಿಮಗೆ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಅಂದ್ರೆ ಯಾವುದೇ ಸಬ್ಜೆಕ್ಟ್ ಸುಮ್ಮನೆ ತಗೊಂಡು ವರ್ಕೌಟ್ ಮಾಡಬೇಡಿ. ಯಾರಾದ್ರೂ ಡಿಸ್ಕಸ್ ಮಾಡಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ಳಿ. ಯಾವ್ದು ಇಂಪಾರ್ಟೆನ್ಸ್ ಇದೆಯೋ ಅದಕ್ಕೆ ಫಸ್ಟ್ ಪ್ರಯಾರಿಟಿಯನ್ನು ಕೊಡ್ತಾ ಬನ್ನಿ. ಪ್ಲಸ್ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ ಆ ಏರಿಯಾಗೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ನ ಕಲೆಕ್ಟ್ ಮಾಡಿ, ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಇವತ್ತು ತುಂಬಾ ಯೂಸರ್ ಫ್ರೆಂಡ್ಲಿ ಇದೆ ರೀ. ಯಾವುದೇ ಇನ್ಸ್ಟಿಟ್ಯೂಟ್ ಮೇಲೆ ಡಿಪೆಂಡ್ ಆಗಬೇಕು ಅಂತ ಇಲ್ಲ, ನೀವು ಯೂಸ್ ಮಾಡ್ಕೋಬಹುದು, ಫ್ರೆಂಡ್ಸ್ ಡಿಸ್ಕಸ್ ಮಾಡಬಹುದು. ಇನ್ಫಾರ್ಮೇಶನ್ ನಿಮಗೆ ಬೆರಳು ತುದಿಯಲ್ಲಿ ಸಿಗುತ್ತೆ. ಯಾರಿಗೆ ಅವಶ್ಯಕತೆ ಇದೆ ಅವ್ರು ಕೋಚಿಂಗ್ ತಗೊಂಡು ಓನಾಗಿ ಪ್ರಿಪೇರ್ ಆಗೋರು ಈ ಸ್ಟೆಟ್ ಸೀರೀಸ್ ತಗೊಂಡು ಪ್ರಾಕ್ಟೀಸ್ ಮಾಡಬಹುದು. ಹಾಗಾಗಿ ಈ ಮೆಂಟಲಿಬಿಟಿ ಆಗ್ಬೋದು. ಮೆಂಟಲಿಬಿಟಿ ಅಷ್ಟೇ ತುಂಬಾ ವೀಕ್ ಅಂತ ಬಿಡಕ್ ಹೋಗ್ಬೇಡಿ. ಅದನ್ನೇ ಹೇಳ್ತಾನೆ, ಗೊತ್ತಿರೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿ, ಗೊತ್ತಿಲ್ದಿರೋದನ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿ. ಉದಾಹರಣೆಗೆ ನಂಗೆ ಆಪ್ಟಿಟ್ಯೂಡ್ ಬರಲ್ಲ, ರೀಸನಿಂಗ್ ಬರುತ್ತೆ. ರೀಸನಿಂಗ್ ಎಂತ ದಡ್ಡ ಆದ್ರೂ ಕೂಡ ರೀಸನಿಂಗ್ ನ ಅಟೆಂಡ್ ಮಾಡೋಣ. 10 to 12 or 15 ಕ್ವಶನ್ಸ್ ಬಂದೇ ಬರುತ್ತೆ. ಇದನ್ನ ಮಾಡ್ಕೋಣ. ಇನ್ 15 ಕ್ವಶನ್ಸ್ ಬೇಡಿ. ನಾನು ಆಲ್ರೆಡಿ ಹೇಳಿದ್ರಿ 200 ನಿಮ್ಗೆ 400ಗೆ 200 ಬಂದ್ರು ಕೂಡ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಟಫ್ ಇದ್ರೆ ಮಾತ್ರ ನೋಡಿ, ನೀವು ಒಬ್ಬರಿಗೆ ಟಫ್ ಆಗಲ್ಲ, ಎಲ್ಲರಿಗೂ ಟಫ್ ಆಗುತ್ತೆ. ಸೊ ಕ್ಲಿಯರ್. ಹಾಗಾಗಿ ಮತ್ತೆ ನೆಗೆಟಿವ್ ನ ರಿಶ್ಯೂ ಮಾಡ್ಕೊಳ್ಳೋದು ಕೂಡ ಹೊರಗಡೆಯಿಂದ ಕಡಿಮೆ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ನಾವೇನ್ ಮಾಡಿದೀವಿ ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತೇಳಿ ಟೆಟ್ ಸೀರೀಸ್ಗಳು ಕೂಡ ನಾವು ಮಾಡಿದೀವಿ. ನಿಮಗೆ ಎಲ್ಲಾ ಟೆಟ್ ಸೀರೀಸ್ ಇಂದಲೂ ಕೂಡ ಓವರ್ ಆಲ್ ಆಗಿ ಈ ತರ ನಿಮಗೆ ಟೆಟ್ ಸೀರೀಸ್ ಕೊಟ್ಟು ಸಿನಾಪ್ಸಿಸ್ ಕೊಟ್ಟು ವರ್ಕೌಟ್ ಮಾಡಿಸ್ತೀವಿ. ಅದು ಆಲ್ರೆಡಿ ಸ್ಟಾರ್ಟ್ ಆಗ್ತಿದೆ, ನೆಕ್ಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗ್ತಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಈ ಟೆಟ್ ಸೀರೀಸ್ ಅನ್ನು ಕೂಡ ತಗೋಬಹುದು. ಇದ್ರಲ್ಲಿ ನೋಡಿ ಎಲ್ಲಾ ಸಬ್ಜೆಕ್ಟ್ ಕವರ್ ಮಾಡ್ಕೊಳ್ತಾ ಹೋಗ್ತೀವಿ. ನಮಗೆ ಯಾವುದು ಆಗಸ್ಟ್ 9th ಇಂದ ಸ್ಟಾರ್ಟ್ ಆಗ್ತಿದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪಾರ್ಟ್ 1 ಪಾರ್ಟ್ 2 ಅಂತ 2 ಟೆಸ್ಟ್ ಕೊಡ್ತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್. 12 ಕ್ವಶನ್ಸ್ ಬಂದೇ ಬರುತ್ತೆ ಅಂತ ಗೊತ್ತು. ಆ ಏರಿಯಾದ ಪ್ರಿಡಿಕ್ಟ್ ಮಾಡಿ ಅದ್ರ ಮೇಲೆ ಕ್ವಶನ್ಸ್ ಹಾಕಿ NCC ಅಂದ್ರೆ ಗೊತ್ತು ನಿಮಗೆ ಟೆಟ್ ಸೀರೀಸ್ ತುಂಬಾನೇ ಪ್ರಾಕ್ಟೀಸ್ ಮಾಡಿಸ್ತೀವಿ. ತುಂಬಾ ಜನ ಅಡ್ಮಿಷನ್ಸ್ ಕೂಡ ತಗೊಂಡಿರ್ತಾರೆ ನೀವು ಟೆಟ್ ಸೀರೀಸ್ ಅಂತ ಹೇಳಿದ್ರೆ. ಸೊ ಇದಾದ್ಮೇಲೆ ನಮ್ಮ ರಿಸರ್ಚ್ ಟೀಮ್ ಅಲ್ಲಿ ಇವಾಗ ಕಾನ್ಸ್ಟಿಟ್ಯೂಷನ್ ಮೇಲೆ ಆಗ್ಬೋದು, ಕಾನ್ಸ್ಟಿಟ್ಯೂಷನ್ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ಕೊಳ್ತೀವಿ. ಕರ್ನಾಟಕ ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟ್ ಅಂತ ಅದನ್ನ ಕೊಟ್ಟಿದ್ದೀವಿ ಟೆಸ್ಟ್. ಇನ್ನು ಕರ್ನಾಟಕ ಹಿಸ್ಟ್ರಿ ಅದು ಟೆಸ್ಟ್ ಇಟ್ಕೊಂಡಿದ್ವಿ. ಕರ್ನಾಟಕ ಎಕನಾಮಿಕ್ ಸರ್ವೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡ್ಕೊಳ್ತೀವಿ. ಬಯಾಲಜಿ ಮೇಲೆ ಎಷ್ಟು ಕ್ವಶನ್ಸ್ ಕೇಳ್ತಾನೆ, ಬಯಾಲಜಿ ಮೇಲೆ ಕ್ವಶನ್ಸ್ ಒಂದು ಪೇಪರ್ ನ ಕೊಟ್ಟು ಕ್ವಶನ್ಸ್ ಪೇಪರ್ ಪ್ರಾಕ್ಟೀಸ್ ಮಾಡಿಸ್ತಾ ಬರ್ತೀವಿ. ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಮೇಲೆ ಕೊಟ್ಟು ಪ್ರಾಕ್ಟೀಸ್ ಮಾಡಿಸ್ತೀವಿ. ಟೆಕ್ನಾಲಜಿ ಮೇಲೆ ಕೊಟ್ಟು ಪ್ರಾಕ್ಟೀಸ್ ಮಾಡ್ತೀವಿ. ಏನ್ಸಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್, ಇಂಡಿಯನ್ ಎಕನಾಮಿ, ಫಿಸಿಕಲ್ ಜಿಯೋಗ್ರಫಿ. ಇದೇ ತರ ಬಂದ್ರೆ ಸಬ್ಜೆಕ್ಟ್ ಅಲ್ಲಿ ಸ್ಟ್ಯಾಟಿಕ್ GK ಅದನ್ನು ಕೂಡ ಇನ್ಕ್ಲೂಡಿಂಗ್ ಮಧ್ಯೆ ಒಂದು ಆಡ್ ಮಾಡ್ಕೊಳ್ತಾ ಹೋಗ್ತೀವಿ. ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, EVS ಮತ್ತೆ ಲಾಸ್ಟ್ ಇಯರ್ ಇಂದ ಯಾವ ಸಬ್ಜೆಕ್ಟ್ ಗಳ ಮೇಲೆ ಏನು ವಿಚಾರಗಳು ಬಂದಿರುತ್ತಲ್ಲ ಆ ಸಬ್ಜೆಕ್ಟ್ ಬೇಸ್ಡ್ ಕರೆಂಟ್ ಅಫೇರ್ಸ್ ಮೇಲೂ ಕೂಡ ಒಂದು ಟೆಸ್ಟ್ ಅನ್ನ ಕೊಡ್ತೀವಿ. ಇಲ್ಲಿಗೆ ನೇರ 19 ಟೆಸ್ಟ್ ಸಬ್ಜೆಕ್ಟ್ ಅಥವಾ ಸೆಕ್ಷನ್ ವೈಸ್ ಟೆಸ್ಟ್ ಆಗ್ತಾ ಬರುತ್ತೆ. ಇದನ್ನ ಮುಗಿಸ್ಕೊಂಡು ಹೊತ್ತಿಗೆ ಎಲ್ಲಾ ಸಬ್ಜೆಕ್ಟ್ ಇಂದನೂ ಕೂಡ ಒಂದು ಐಡಿಯಾ ಬಂದಿರುತ್ತೆ. ಇದನ್ನ ಬೇಸ್ ಆಗಿ ಇಟ್ಕೊಂಡು ನೀವು ಪ್ರತಿಯೊಂದು 3 ಡೇಸ್ಗೆ 4 ಡೇಸ್ಗೆ 2 ಡೇಸ್ಗೆ ಕಾಂಪ್ರಹೆನ್ಸಿವ್ ಟೆಸ್ಟ್ ಕೂಡ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬಹುದು. ಅದಕ್ಕೆ ನಿಯರ್ಲಿ 20 ಟೆಸ್ಟ್ ಅನ್ನ ಕೊಡ್ತಾ ಇದೀವಿ. ಎಕ್ಸಾಮ್ ಯಾವ ತರ ಇರುತ್ತೋ ಅದೇ ತರ ಇರುತ್ತೆ. ಇದು ಪೇಪರ್ ಬೆಳಿಗ್ಗೆ 10 ಗಂಟೆಗೆ ಪೇಪರ್ 1 ಕೊಡ್ತೀವಿ, ಮಧ್ಯಾಹ್ನ 2 ಗಂಟೆಗೆ ಪೇಪರ್ 2 ಕೊಡ್ತೀವಿ. ಆನ್ಲೈನ್ ತಗೋಬಹುದು, ಆಫ್ಲೈನ್ ತಗೋಬಹುದು. ನೀವು ಡೈರೆಕ್ಟ್ ಆಗಿ ಯಾವ್ದು ಕಾಂಪ್ರಹೆನ್ಸಿವ್ ಟೆಸ್ಟ್ ಬೇಕು ಕಾಂಪ್ರಹೆನ್ಸಿವ್ ಟೆಸ್ಟ್ ತಗೋಬಹುದು, ಸಬ್ಜೆಕ್ಟ್ ಬೇಸ್ಡ್ ಟೆಸ್ಟ್ ಬೇಕು ಸಬ್ಜೆಕ್ಟ್ ಬೇಸ್ಡ್ ಟೆಸ್ಟ್ ಕೂಡ ನೀವು ಇಲ್ಲಿ ತಗೋಬಹುದು. ಹಾಗಾಗಿ ನೀವು ಆಮೇಲೆ ಎಕ್ಸಾಮ್ ನ ಟೆಸ್ಟ್ ಬರೀತಿರೋ ಟೈಮ್ ಯಾವಾಗಂದ್ರೆ ಬರೆಯಕ್ ಹೋಗ್ಬೇಡಿ. ಅದು ಇವತ್ತಿಂದಲೇ ಪ್ರಾಕ್ಟೀಸ್ ಆಗ್ಲಿಕ್ಕೆ ಪ್ರತಿಯೊಂದು ಪ್ರಾಕ್ಟೀಸ್ ಕೂಡ ನಮ್ಮನ್ನ ಗೆಲ್ಸುತ್ತೆ. ಹಾಗಾಗಿ ಬೆಳಿಗ್ಗೆ 10 ಗಂಟೆ 10 ಗಂಟೆಗೆ ಟೆಸ್ಟ್ ಸ್ಟಾರ್ಟ್ ಆಗ್ಲಿ, ಮಧ್ಯಾಹ್ನ 2 ಗಂಟೆಗೆ 2 ಗಂಟೆಗೆ ಸ್ಟಾರ್ಟ್ ಆಗ್ಲಿ. ಯಾಕಂದ್ರೆ ಆ ವೆದರ್ ಕಂಡೀಷನ್ಗೆ ನೀವು ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು, ಆ ಟೈಮಿಂಗ್ಸ್ಗೆ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು. 2 ಗಂಟೆ ತುಂಬಾ ಜನ ಊಟ ಮಾಡಿ ಮಲಗುವಂತ ಟೈಮ್, ಎಕ್ಸಾಮ್ ಅಲ್ಲಿ ಹೋಗ್ಬಿಟ್ಟು ಮಲಿಕೊಂಡ್ರೆ ಆಗಲ್ಲ. ಆಮೇಲೆ
ಹೌದಲ್ಲ? ಮೊದ್ಲೇ ಹೇಳಿದೀನಿ ಫೋಕಸ್ ಪಾಯಿಂಟ್ ಇರೋದೇ ಒಂದು 7ರಿಂದ 8 ಸೆಕೆಂಡ್ ಅಷ್ಟೇ. ನಾವು ಎಕ್ಸಾಮ್ ಹೋಗ್ಬಿಟ್ಟು ಪ್ರತಿ ಸೆಕೆಂಡ್ ಡೈವರ್ಟ್ ಆಗ್ತಿದ್ರೆ ಸ್ಪೀಡ್ ರೀಡಿಂಗ್ ಹೋಗ್ಬಿಡುತ್ತೆ, ಆ ಕಂಟೆಂಟ್ ರೀಡ್ ಮಾಡ್ಕೊಳ್ಳೋದು ಹೋಗ್ಬಿಡುತ್ತೆ. ಹಾಗಾಗಿ ಟೆಸ್ಟ್ ಸೀರೀಸ್ ಅನ್ನ ನೀವು ಸೀರಿಯಸ್ ತಗೊಂಡ್ರೆ ಸಬ್ಜೆಕ್ಟ್ ವೈಸ್ ಫಸ್ಟ್ ಕ್ಲಿಯರ್ ಮಾಡಿ, ಅದನ್ನ ಕಾಂಪ್ರಿಹೆನ್ಸಿವ್ ಟೆಸ್ಟ್ ತಗೊಂಡ್ರೆ ಪೇಪರ್ 1 10 ಇರುತ್ತೆ, ಪೇಪರ್ 2 10 ಇರುತ್ತೆ, 20 ಟೆಸ್ಟ್ ಮತ್ತೆ ನಿಮಗೆ ಕೊಡ್ತೀವಿ. ಅದು ಪೇಪರ್ 1 ಮತ್ತೆ ಪೇಪರ್ 2. ಇದ್ರ ಜೊತೆಗೆ 1 ಇಯರ್ ಮೇಲೆ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಇರುತ್ತೆ. 12 ಕರೆಂಟ್ ಅಫೇರ್ಸ್ ಟೆಸ್ಟ್ ವಿತ್ ಸಿನಾಪ್ಸಿಸ್ ಇರುತ್ತೆ, ಪ್ಲಸ್ 12 ಮಂತ್ಸ್ ಕರೆಂಟ್ ಅಫೇರ್ಸ್ PDF ಕೂಡ ಶೇರ್ ಮಾಡ್ತೀವಿ. ಸೊ ನಿಮಗೆ ಪ್ರತಿ ತಿಂಗಳು ಕರೆಂಟ್ ಅಫೇರ್ಸ್ ಸಿಗ್ತಾ ಇದೆ, ಪ್ರತಿ ತಿಂಗಳು PDF ಸಿಗ್ತಾ ಇದೆ. ಅದ್ರ ಜೊತೆಗೆ ಇಷ್ಟೇ ಸಾಕಾಗಲ್ಲ, ಅದ್ರ ಜೊತೆಗೆ ನೀವು ಎಷ್ಟೋ ವರ್ಕ್ ಮಾಡ್ಕೊಳ್ತಿದ್ರೆ ಮಾಡ್ಕೋಬಹುದು. ನಾನು ಯಾಕೆ ಇಲ್ಲಿ ಯಾವ ತರ ಪ್ಲಾನ್ ಮಾಡಿದೀವಿ ಇಲ್ಲಿ ಅಂತಂದ್ರೆ, ಪ್ರತಿ 1 or 2 ಡೇಸ್ಗೆ ಟೆಸ್ಟ್ ಬರ್ದು ನಿಮ್ ಮೈಂಡ್ ಫಿಕ್ಸ್ ಆದ್ರೆ, MCQs ಲೆವೆಲ್ ಎಕ್ಸಾಮ್ಸ್ಗೆ ಫಿಕ್ಸ್ ಆಯ್ತು ಅಂತಂದ್ರೆ, ನೋಡಿ ನಾವ್ ಯಾವ ಡೇಟ್ ಲಾಸ್ಟ್ ಡೇಟ್ ಇಟ್ಕೊಂಡಿದ್ವಿ ಟೆಸ್ಟ್ ಅಂತ ನೋಡಿ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ನಿಮಗೆ ಎಷ್ಟು ನವೆಂಬರ್ 12ನೇ ತಾರೀಕು ನೋಡಿ, ನವೆಂಬರ್ 10ಕ್ಕಿದೆ, ನವೆಂಬರ್ 8, ನವೆಂಬರ್ 6, ನವೆಂಬರ್ 4, ನವೆಂಬರ್ 1. ಅಂದ್ರೆ ನೀವು ಕಂಟಿನ್ಯೂಸ್ ಆಗಿರೋದ್ರಿಂದ ನವೆಂಬರ್ 13, 14 ರಜೆ ಇರುತ್ತೆ, 15ನೇ ತಾರೀಕು ಡೈರೆಕ್ಟ್ ಆಗಿ ನೀವು ಎಕ್ಸಾಮ್ ನ ಬರಿಬಹುದು. ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಅಂದ್ರೆ MCQs ಗೆ ಆ ಟೈಮ್ ಟೇಬಲ್ ಮ್ಯಾಚ್ ಮಾಡಿರ್ತೀವಿ. ಆ ಟೈಮ್ ಟೇಬಲ್ ಮ್ಯಾಚ್ ಮಾಡೋದ್ರಿಂದ MCQs ಗಳನ್ನು ಯೂಸ್ ಮಾಡ್ಕೊಂಡು ಹೋದ್ರೆ ಇದು ಅದು ಒಂದು ಟೆಸ್ಟ್ ಇದ್ದಾಗೆ ಇರುತ್ತೆ. SSC ಟೆಸ್ಟ್ ಸುಮ್ಮನೆ ಏನೋ ಸಿಂಪಲ್ ಆಗಿ ಬರ್ದು ಹೋಗೋ ತರ ಇರೋದಿಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ ಟಫ್ ನ ಕೊಟ್ಟಿರ್ತೀವಿ. ಇಲ್ಲಿ 50% to 60% ಸ್ಕೋರ್ ಮಾಡಿದ್ರು ಕೂಡ ಎಕ್ಸಾಮ್ ಕ್ಲಿಯರ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಟೆಸ್ಟ್ ಗಳನ್ನ ತಗೊಂಡು ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬಹುದು. ಬಹುತೇಕ ಈ ಸೆಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಏನೇ ವಿಚಾರ ಇದ್ರೂ ಕೂಡ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿ. ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಿದ್ವಿ, ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ವಿ, ಟೆಸ್ಟ್ ಸೀರೀಸ್ ಇದೆ. ಯಾರಿಗೆ ನೀಡ್ ಇದೆಯೋ ಅವರು ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಅಥವಾ ನಾನು ಓದ್ತಾ ಇದ್ದೀನಿ, ಪದೇ ಪದೇ ಫೇಲ್ ಆಗ್ತಿದ್ದೀನಿ, ಯಾವ ಎಕ್ಸಾಮು ಕ್ಲಿಯರ್ ಮಾಡ್ಕೊಳಕ್ ಆಗ್ತಿಲ್ಲ ಸರ್, 10 ನಿಮಿಷ ನಮ್ಗೆ ಟೈಮ್ ಕೊಡ್ತೀರಾ, ಗೈಡ್ ಮಾಡ್ತೀರಾ ಅಂತಂದ್ರೆ ಡೆಫಿನೆಟ್ಲಿ ನೀವು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ಗೆ ಬಂತು ಅಂತಂದ್ರೆ ನಿಮ್ಗೆ 10 ನಿಮಿಷ ಟೈಮ್ ಕೊಡ್ಬೋದು, ಮಾತಾಡ್ಬೋದು, ನಿಮ್ಮ ಸಮಸ್ಯೆ ತಿಳ್ಕೊಂಡು ಅಟ್ಲೀಸ್ಟ್ ಅದಕ್ಕೆ ಸ್ಪಂದಿಸ್ಬೋದು ನಾವು. ಸೊ ಕ್ಲಿಯರ್. ಒಂದ್ ವೇಳೆ ಬರ್ಲಿಕ್ಕೆ ಆಗಲ್ಲ, ನಿಮ್ಗೆ ಇಲ್ಲಿ ಬರ್ಲಿಕ್ಕೆ ಆಗಲ್ಲ, ನೀವು ಬೀದರಲ್ಲಿ ಇದ್ದೀರಾ ಅಥವಾ ಬೇರೆ ಸ್ಟೇಟ್ ಅಲ್ಲಿ ಇದ್ದೀರಾ ಅಂತಂದ್ರೆ ಸಂಸ್ಥೆ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಶೆಡ್ಯೂಲ್ ಫಿಕ್ಸ್ ಮಾಡ್ತಾರೆ. ಆ ಶೆಡ್ಯೂಲ್ ನಿಮಗೆ ಆನ್ಲೈನ್ ಅಲ್ಲಿ ಅಥವಾ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರ ಕೋರ್ಸ್ ಅನ್ನ ತಗೊಳ್ಳಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಓದೋರು ಕರೆಕ್ಟ್ ಪ್ಲಾನ್ ಮಾಡ್ಕೊಳ್ಳಿ, ಎಕ್ಸಾಮ್ ಕ್ಲಿಯರ್ ಆಗ್ಲಿ. ಸೊ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.